Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯುನ್ನತಿಯು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳು, ಹೌದಲ್ಲ? ಹೌದು. ದೇವರ ಮಕ್ಕಳಾಗಿರುವಂತಹ ನಮ್ಮಲ್ಲಿ ಯಾವ ಗುಣವಿದೆ? ದೇವರ ಮಕ್ಕಳಾಗಿರುವ ನಮ್ಮಲ್ಲಿ ಯಾವ ಗುಣಗಳಿದೆ? ಆ ಗುಣಗಳು ಯಾವ ವಿಧದಲ್ಲಿ ನಾವು ಪ್ರಕಟಿಸ್ತಾ ಇದ್ದೇವೆ? ಆ ಗುಣಗಳನ್ನು ನಾವು ಯಾವ ವಿಧದಲ್ಲಿ ಪ್ರಕಟಿಸ್ತಾ ಇದ್ದೇವೆ? ನಾವು ದೇವರ ಮಕ್ಕಳು, ಹೌದು. ಯಾರು ಹೇಳಿದರೂ ಯಾರು ಹೇಳದಿದ್ದರೂ ನಾವು ದೇವರ ಮಕ್ಕಳು. ನಾವು ಪಾಪ ಮಾಡಿ ಹೋದರೂ ದೇವರ ಮಕ್ಕಳೇನೆ, ಪಾಪ ಮಾಡದೇ ಇದ್ರೂ ದೇವರ ಮಕ್ಕಳೇನೆ, ಪ್ರಾರ್ಥನೆ ಮಾಡಿದ್ರೂ ದೇವರ ಮಕ್ಕಳೇನೆ, ಪ್ರಾರ್ಥನೆ ಮಾಡದೇ ಇದ್ರೂ ದೇವರ ಮಕ್ಕಳೇನೆ, ಏನು ಮಾಡಿದರೂ ನಾವು ದೇವರ ಮಕ್ಕಳೇ. ಇದು ಸತ್ಯ, ಇದು ಸತ್ಯ. ಪ್ರಿಯ, ದೇವರ ಪ್ರೀತಿ, ದೇವರ ಪ್ರೀತಿ ಸುಮಧುರವಾದದ್ದು, ಮನೋಹರವಾದದ್ದು. ದೇವರ ಪ್ರೀತಿ ಸುಂದರವಾದದ್ದು ಹಾಗೂ ಮನೋಹರವಾದದ್ದು. ದೇವರು ನಮ್ಮನ್ನ ಪ್ರೀತಿಸಿದರು. ದೇವರು ನಮ್ಮನ್ನ ಸೃಷ್ಟಿಸಿದರು. ಆದರೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರು ಕೇವಲ ನಮ್ಮನ್ನ ಒಂದು ಮಣ್ಣಿನಿಂದ ನಿರ್ಮಿಸಲಿಲ್ಲ. ದೇವರು ಕೇವಲ ನಮ್ಮನ್ನು ಒಂದು ಮಣ್ಣಿನಿಂದ ನಿರ್ಮಿಸಲಿಲ್ಲ, ಕೇವಲ ಕೆಸರಿನಿಂದ ನಮ್ಮನ್ನು ನಿರ್ಮಿಸಲಿಲ್ಲ. ಒಂದು ಪಕ್ಷ ದೇವರು ನಮ್ಮನ್ನು ಮಣ್ಣಿನಿಂದಲೇ ನಿರ್ಮಿಸಿದ್ದೇ ಆಗಿದ್ದರೆ, ಕೇವಲ ಮಣ್ಣಿನಿಂದ ನಿರ್ಮಿಸಿದ್ದಾದರೆ, ಕೆಸರಿನಿಂದಲೇ ನಿರ್ಮಿಸಿದ್ದೇ ಆದರೆ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಹೇಳ್ತೀರಿ ದೇವರು ನಮ್ಮನ್ನ ಯಾವುದರಿಂದ ನಿರ್ಮಿಸಿದ್ರು ಎಂಬುದಾಗಿ? ಹೇಳಿದವರಿಗೆ ಈ ವಾಚ್ ಉಡುಗೊರೆ. ಯಾರು ಹೇಳ್ತೀರೋ ಅವರಿಗೆ ಈ ನನ್ನ ವಾಚ್ ಉಡುಗೊರೆ ವಿಗಳಿಸಿಕೊಡ್ತೇನೆ. ದೇವರು ನನ್ನ ಮಾತು, ದೇವರು ನಮ್ಮನ್ನು ಮಣ್ಣಿನಿಂದ ಮಾತ್ರವಲ್ಲ, ಕೆಸರಿನಿಂದ ಮಾತ್ರವಲ್ಲ ಉಂಟು ಮಾಡಿತ್ತು. ಒಂದು ಪಕ್ಷ ದೇವರು ನಮ್ಮನ್ನು ಮಣ್ಣಿನಿಂದ ಕೆಸರಿನಿಂದ ಉಂಟು ಮಾಡಿದರೆ ನಿಜವಾಗಿಯೂ ದೇವರು ಪ್ರೀತಿಯಲ್ಲ. ಹೀಗಿರುವಾಗ ದೇವರು ನಮ್ಮನ್ನ ಯಾವುದರಿಂದ ಉಂಟು ಮಾಡಿದರು? ಹೇಳಿದವರಿಗೆ ಈ ವಾಚ್ ಉಡುಗೊರೆ. Praise the Lord. 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 ಅವರು ಬರೀತಾ ಇದ್ದಾರೆ, ಅವರ ಸ್ವಭಾವ, ಅದೇನು ಬರ್ತಿದೆ ನನಗೆ ಸರಿಯಾಗಿ ಅರ್ಥವಾಗ್ತಾ ಇಲ್ಲ, ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ದೇವರ ಸ್ವಭಾವದಲ್ಲಿನ ಅವರ ಸ್ವರೂಪದಿಂದ ಎಂಬುದಾಗಿ ಒಬ್ಬರು ಹೇಳ್ತಾ ಇದ್ದಾರೆ. ಈ ಮೌಲಿ ಡಿಸೋಜಾ ಏನ್ ಹೇಳ್ತಾ ಇದ್ದಾರೆ, ಸೊ ಅದು ನನಗೆ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ಗ್ರೆಟ್ಟಾ ಹೇಳ್ತಾ ಇದ್ದಾರೆ ಅವರ ಸ್ವರೂಪದಿಂದ ಎಂಬುದಾಗಿ. Praise the Lord. ಪ್ರಿಯರೇ, ಕೆಲವು ಉತ್ತರಗಳು ನಾವು ಅರಿಯಬೇಕು. ಅವರ ಸ್ವರೂಪದಲ್ಲಿ
ಪ್ರೀಸ್ ದಿ ಲಾರ್ಡ್. ಸೊ ದೇವರು ತನ್ನ ಕೆಸರಿಂದ ಮಾತ್ರ ದೇವರು ನಮ್ಮನ್ನು ಉಂಟು ಮಾಡಲಿಲ್ಲ, ಅಥವಾ ತಮ್ಮ ಕೈಯಿಂದ ಮಣ್ಣಿನಿಂದ ಮಾತ್ರ ನಮ್ಮನ್ನು ಉಂಟು ಮಾಡಲಿಲ್ಲ. ಹಾಗಾಗಿದ್ರೆ ನಾವು ಕೇವಲ ಮಣ್ಣೆ ಆಗಿ ಬಿಡ್ತಾ ಇದ್ದೋ. ಪ್ರಿಯರೇ, ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ರು ಅಂದ್ರೆ ಹೇಳಲಿಕ್ಕೆ ಅಸಾಧ್ಯ. ವಿತ್ ಹಿಸ್ ಬ್ರೆತ್, ಅವರ ಶ್ವಾಸದಿಂದ. ಓಕೆ, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ನೋಡಿ, ಸ್ವಲ್ಪ ಆಳವಾಗಿ ನಾವು ಚಿಂತಿಸುವ. ದೇವರು ನಮ್ಮನ್ನ ಕೇವಲ ಕೆಸರಿನಿಂದ ಮಣ್ಣಿನಿಂದ ಉಂಟು ಮಾಡಲಿಲ್ಲ, ತನ್ನನ್ನು ಪ್ರೀತಿಸುವ ಮಕ್ಕಳು ಎಂಬುದಾಗಿ ಕೇವಲ ತನ್ನ ಶ್ವಾಸದಿಂದ ಉಂಟು ಮಾಡಲಿಲ್ಲ, ಅಥವಾ ತನ್ನ ಸ್ವರೂಪದಿಂದ ಉಂಟು ಮಾಡಲಿಲ್ಲ. ದೇವರು ತಮ್ಮ ಜ್ಞಾನದಿಂದ ನಮ್ಮನ್ನು ಉಂಟು ಮಾಡಿದರು. ಪ್ರೀಸ್ ದಿ ಲಾರ್ಡ್. ದೇವರು ತಮಗಿರುವಂತಹ ಜ್ಞಾನವನ್ನು ನಮಗೆ ಕೊಟ್ಟು ಉಂಟು ಮಾಡಿದರು. ಅದರಿಂದ ನಾವು ಎಷ್ಟು ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗುದು. ದೇವರು ತಮ್ಮ ಜ್ಞಾನದಿಂದ ನಮ್ಮನ್ನು ಉಂಟು ಮಾಡಿದ್ರು. ತಮ್ಮ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸಿದ್ರು ಅಂದ್ರೆ, ತಮ್ಮ ಸ್ವಭಾವವನ್ನು ಹೇಗೆ ವ್ಯಕ್ತಪಡಿಸಿದ್ರು ಅಂದ್ರೆ, ತಮಗಿರುವಂತಹ ಜ್ಞಾನವನ್ನು ನಮಗೆ ಕೊಟ್ಟರು. ನೋಡಿ, ಇವತ್ತು ಒಂದು 300 ಟನ್ ಫ್ಲೈಟು ಆಕಾಶದ ಮೇಲೆ ಹಾರ್ತದೆ, ಆಕಾಶದ ಎತ್ತರಕ್ಕೆ ಹಾರ್ತದೆ. ಒಂದು 50,000 ಟನ್, 1,00,000 ಟನ್ ಹಡಗು ನೀರಿನಲ್ಲಿ ತೇಲ್ತದೆ. ಇಲ್ಲಿ ನಾನು ನಿಮಗೆ ಶುಭ ಸಂದೇಶ, ಒಂದು ಕುಗ್ರಾಮದಲ್ಲಿ ಕುಳಿತು ನಾನು ಶುಭ ಸಂದೇಶವನ್ನು ಸಾರ್ತಾ ಇದ್ದೇನೆ. ನೀವು ಇಸ್ರಾಯೇಲ್ ಅಲ್ಲಿ ಕೇಳ್ತಾ ಇದ್ದೀರಿ, ದುಬೈಲಿ ಕೇಳ್ತಾ ಇದ್ದೀರಿ, ಕತ್ತರಲ್ಲಿ ಕೇಳ್ತಾ ಇದ್ದೀರಿ, ಲಂಡನ್ ಅಲ್ಲಿ ಕೇಳ್ತಾ ಇದ್ದೀರಿ, ಸೌತ್ ಆಫ್ರಿಕಾದಲ್ಲಿ ಕೇಳ್ತಾ ಇದ್ದೀರಿ, ಅಮೆರಿಕದಲ್ಲಿ ಕೇಳ್ತಾ ಇದ್ದೀರಿ, ಜಪಾನ್ ಅಲ್ಲಿ ಕೇಳ್ತಾ ಇದ್ದೀರಿ, ಹಲವಾರು ದೇಶಗಳಲ್ಲಿ ಕೇಳ್ತಾ ಇದ್ದೀರಿ. ಇಲ್ಲಿ ನಾನು ಹೇಳುವಂತ ಶಬ್ದ ನಿಮಗೆ ಅಲ್ಲಿ ಕೇಳ್ತಾ ಇದೆ. ಇಲ್ಲಿ ಕುಳಿತಿದ್ದೇನೆ, ನೀವೆಲ್ಲರೂ ಅಲ್ಲಿ ನೋಡ್ತಾ ಇದ್ದೀರಿ. ದೇವರು ತಮ್ಮ ಜ್ಞಾನದಿಂದ ನಮ್ಮನ್ನು ಉಂಟು ಮಾಡಿದರು. ತಮ್ಮ ಜ್ಞಾನವನ್ನೇ ನಮಗೆ ಕೊಟ್ಟರು ದೇವರು. ನೋಡಿ, ಎಂಥ ಶ್ರೇಷ್ಠ. ಕೇವಲ ಮಣ್ಣಿನಿಂದ ದೇವರು ಉಂಟು ಮಾಡಲಿಲ್ಲ, ತಮ್ಮ ಜ್ಞಾನವನ್ನೇ ನಮಗೆ ಕೊಟ್ಟರು. ಅವರು ಪ್ರೀತಿಸಿದಂತೆ ನಾವು ಇತರರನ್ನ ಪ್ರೀತಿಸುವಂತ ಜ್ಞಾನವನ್ನು ನಮಗೆ ಕೊಟ್ಟರು. ಅವ್ರು ಕರುಣೆ ತೋರುವಂತೆ ನಾವು ಇತರರ ಮೇಲೆ ಕರುಣೆ ತೋರುವಂತಹ ಜ್ಞಾನವನ್ನು ನಮಗೆ ಕೊಟ್ಟರು. ನಮಗಿರುವುದನ್ನು ಪರರಿಗೆ ಕೊಡುವ ಜ್ಞಾನವನ್ನು ಕೊಟ್ಟರು. ತಮ್ಮ ಜ್ಞಾನದ ಮೂಲಕವಾಗಿ ದೇವರು ನಮ್ಮನ್ನು ಉಂಟು ಮಾಡಿದರು, ಕೇವಲ ಮಣ್ಣಿನ ಮೂಲಕವಾಗಿ ಅಲ್ಲ. ಇದುವೇ ದೇವರ ಪ್ರೀತಿ. ಈಗ ನಾವು ಈ ಲೋಕದಲ್ಲಿ ಜೀವಿಸಿ 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 ನಾವೆಲ್ಲರೂ ಹೋಗ್ತಾ ಇದ್ದೇವೆ. ಇವತ್ತು ಲೋಕದ ಜ್ಞಾನವನ್ನು ಅಳವಡಿಸ್ಕೊಂಡು ಬಿಟ್ಟಿದ್ದೇವೆ. ನಾವು ದೇವರ ಜ್ಞಾನವನ್ನು ಬಿಟ್ಟು ಬಿಟ್ಟಿದ್ದೇವೆ. ದೇವರು ಕೊಟ್ಟಂತ ಜ್ಞಾನವನ್ನ ಲೌಕಿಕವಾಗಿ, ಪ್ರಾಪಂಚಿಕವಾಗಿ ನಾವು ಇವತ್ತು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೇವೆ. ಆದ್ರೆ ಒಂದಲ್ಲ ಒಂದು ದಿನ ನಮ್ಮ ಮರಣ ಕಟ್ಟಿಟ್ಟ ಬುತ್ತಿ, ಆ ಮರಣದಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ನಾನು ಎಲ್ಲಿಯೇ ಸಾಯ್ಬೋದು, ಹೇಗೆ ಸಾಯ್ಬೋದು. ಮರಣಕ್ಕೆ ಯಾವ ಸಮಯ ಬೇಕಾದ್ರೂ ಬರ್ಬೋದು, ಯಾವ ಗಳಿಗೆ ಬೇಕಾದ್ರೂ ಬರ್ಬೋದು. ನಿಮ್ಮ ಮುಂದೆ ಶುಭ ಸಂದೇಶ ಸಾರ್ಥ ನಾನು ಸತ್ತು ಹೋಗ್ಬೋದು. ಹಾಸಿಗೆಯಲ್ಲಿ ಮಲಗಿ ಅಲ್ಲಿಯೇ ಸತ್ತು ಹೋಗ್ಬೋದು. ನಡೆದುಕೊಂಡು ಹೋಗುವಾಗ ಸತ್ತು ಹೋಗ್ಬೋದು. ವಾಹನದಲ್ಲಿ ಸತ್ತು ಹೋಗ್ಬೋದು. ಪ್ಲಾಟ್ಫಾರ್ಮ್ ಅಲ್ಲಿ ಸತ್ತು ಹೋಗ್ಬೋದು. ಸಿನಿಮಾದಲ್ಲಿ ಸತ್ತು ಹೋಗ್ಬೋದು. ಹೀಗೆ ಮರಣವೆಂಬುದು ಯಾವ ಕ್ಷಣದಲ್ಲಿ ಒಬ್ಬ ಮನುಷ್ಯನನ್ನು ಕೊಳ್ಳೆ ಹೊಡೆಯುತ್ತದೆ ಎಂದು ನಮಗೆ ಗೊತ್ತಿಲ್ಲ. ದೇವರ ಜ್ಞಾನವನ್ನು ಪಡೆದುಕೊಂಡ ನಾನು ಸಾವಿಗೆ ಈಡಾಗ್ತೇನೆ. ಇವತ್ತು ಈ ಚಿಂತನೆಗಳನ್ನ ನಾವು ಧ್ಯಾನಿಸ್ತಾ ಹೋಗಬೇಕಾದ್ರೆ, ಇವತ್ತು ಪ್ರಕಟಣಾ ಗ್ರಂಥದ 81ನೇ ಭಾಗವನ್ನ, ರೆವಲೇಷನ್ ನಾವು 81ನೇ ಭಾಗವನ್ನ, ಎಪಿಸೋಡ್ ಅನ್ನ, 81 ಎಪಿಸೋಡ್ ನಾವು ಧ್ಯಾನಿಸ್ತಾ ಇದ್ದೇವೆ. ಎಷ್ಟೋ ನಾವು ಈಗಾಗಲೇ 80ನ್ನ ಧ್ಯಾನಿಸಿ ಹೋಗಿದ್ದೇವೆ. ಅದು ಎಷ್ಟು ಮನಸ್ಸಿನಲ್ಲಿದೆ ಎಂದು ನನಗೆ ಗೊತ್ತಿಲ್ಲ. ಇವತ್ತು ನೋಡಿ, ನಾವು ಧ್ಯಾನಿಸಬೇಕಾದ್ರೆ
ಯೌವನರು ಇನ್ನೊಂದು ದರ್ಶನವನ್ನ ಕಾಣುತ್ತಾರೆ, ವಿಸ್ಮಯವಾದ ಇನ್ನೊಂದು ದರ್ಶನವನ್ನು ಕಾಣುತ್ತಾರೆ. ಅಂದ್ರೆ ಯೌವನರದ್ದು ಏನಪ್ಪಾ ಅಂದ್ರೆ ಬರೀ ದರ್ಶನ ಕಂಡುಕೊಂಡು ಹೋಗ್ತಾ ಇರೋದಷ್ಟೇ, ಕೆಳಗೆ ಮೂರ್ಛೆ ಬಿದ್ದಿದ್ದಾರೆ. ಒಂದಾದ್ಮೇಲೆ ಒಂದು ಬಸ್ ಆದ್ಮೇಲೆ ಇನ್ನೊಂದು ಬಸ್ಸು, ಇನ್ನೊಂದು ಬಸ್ ಆದ್ಮೇಲೆ ಇನ್ನೊಂದು ಬಸ್ಸು, ಇನ್ನೊಂದು ಬಸ್ ಆದ್ಮೇಲೆ ಇನ್ನೊಂದು ಬಸ್ಸು, ಹಾಗೆ ಒಂದಾದ್ಮೇಲೆ ಒಂದು ಕನಸನ್ನ ಕಂಡುಕೊಂಡು ದರ್ಶನವನ್ನ ಕಂಡುಕೊಂಡೇ ಹೋಗ್ತಾ ಇದ್ದಾರೆ ಯೌವನರು. ಈ ಯೌವನರ ಒಂದೊಂದು ದರ್ಶನಗಳು ಸಹ ವಿಭಿನ್ನವಾದ ದರ್ಶನಗಳು, ಆಕರ್ಷಣೀಯವಾದಂತಹ ದರ್ಶನಗಳು, ಭಯ ತರುವಂತಹವುಗಳು, ಅನೇಕ ವಿಧದ ದರ್ಶನಗಳನ್ನ ನಾವು ಯೌವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಇವತ್ತು ಈ 20ನೇ ಅಧ್ಯಾಯದಲ್ಲಿ ನಾವು 81ನೆಯ ಭಾಗವನ್ನು ನಾವು ಧ್ಯಾನಿಸಬೇಕಾದ್ರೆ ಯೌವನರು ಕಂಡಂತ ಈ ದರ್ಶನವನ್ನ ವಿವರಿಸ್ತಾರೆ. ಆ ಶ್ವೇತವರ್ಣದ ಒಂದು ಮಹಾಸಿಂಹಾಸನ, ಶ್ವೇತವರ್ಣದ ಒಂದು ಒಂದು ದೊಡ್ಡ ಸಿಂಹಾಸನ, ಆ ಸಿಂಹಾಸನದ ಮೇಲೆ ಒಬ್ಬರು ಕುತ್ಕೊಂಡಿದ್ದಾರೆ. ಯಾರು ಅಂತ ಯೌವನರಿಗೆ ಗೊತ್ತಿಲ್ಲ. ಸೊ ನನಗೂ ನಿಮಗೂ ಗೊತ್ತಿಲ್ಲ, ಯೇಸು ಸ್ವಾಮಿನ ಅಥವಾ ತಂದೆ ದೇವರ, ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಅಥವಾ ತಂದೆ ದೇವರ ಅಂತೇಳಿ ನಮಗೆ ಗೊತ್ತಿಲ್ಲ. ಆದರೆ ಆ ಶ್ವೇತವರ್ಣದ ಮಹಾಸಿಂಹಾಸನದಲ್ಲಿ ಒಂದು ವ್ಯಕ್ತಿ ಕುತ್ಕೊಂಡಿದ್ದಾರೆ. ಅವರ ಮುಂದೆ ಭೂಮಿ ಆಕಾಶಗಳು ಇರುವಿಕೆ ಇಲ್ಲ. ಅವರ ಮುಂದೆ ಭೂಮಿ ಆಕಾಶಗಳೇ ಇಲ್ಲ. ನಮ್ಮ ಮುಂದೆ ಏನಿದೆ? ಭೂಮಿ ಇದೆ. ಕೆಳಗೆ ನೋಡಿದ್ರೆ ಭೂಮಿ ಇದೆ, ಮೇಲೆ ನೋಡಿದ್ರೆ ಆಕಾಶ ಇದೆ. ಸುತ್ತಲೂ ನೋಡಿದ್ರು ನಮಗೆ ಭೂಮಿ ಕಾಣ್ತದೆ, ಆಕಾಶ ಕಾಣ್ತದೆ. ಆದರೆ ಈ ಯೌವನರು ಕಾಣುವಂತಹ ದೃಷ್ಟಿಯಲ್ಲಿ ಅವರಿಗೆ ಭೂಮಿ ಆಕಾಶಗಳು ಯಾವುದಿಲ್ಲ. ಒಂದು ದೊಡ್ಡ ಸಿಂಹಾಸನ ಕಾಣ್ತದೆ. ಆ ಸಿಂಹಾಸನದಲ್ಲಿ ಒಂದು ವ್ಯಕ್ತಿ ಕುಳಿತುಕೊಂಡಿದ್ದಾರೆ. ಅವರ ಮುಂದೆ ಎಲ್ಲ ಭೂಮಿ ಆಕಾಶಗಳು ಕಣ್ಮರೆಯಾಗಿ ಹೋಯಿತು. ಕಾರಣ ದೇವರು ಇಲ್ಲಿ ಇಲ್ಲ ಪ್ರಿಯರೇ, ದೇವರು ಇಲ್ಲಿ ಇಲ್ಲ. ನೋಡಿ, ದೊಡ್ಡದಾದಂತ ನಾವು ಭೂಮಿಯನ್ನು ನಾವು ನೋಡ್ತೇವೆ, ಈ ಭೂಮಿಯನ್ನು ನೋಡುವಾಗ ನಮಗೆ ಹಲವಾರು ವಿಧದ ಅನುಭವಗಳು ನಮಗೆ ಕಾಣಸಿಗ್ತದೆ. ಹೌದಲ್ವರ? ಭೂಮಿಯನ್ನು ನೋಡುವಾಗ ನಮಗೆ ಹಲವಾರು ವಿಧದಲ್ಲಿ ನಮಗೆ ಕಾಣಸಿಗ್ತದೆ. ಒಂದು ಸೆಕೆಂಡ್. ಪ್ರೀಸ್ ಲಾರ್ಡ್. ಈಗ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ನಮ್ಮೆಲ್ಲರ ಕಣ್ಣಿಗೆ ಕಾಣ್ತಾ ಇದೆ. ಇದು ನೋಡಿ, ಇದು ಭೂಮಿ. ದೇವರು ಎಲ್ಲಿದ್ದಾರೆ? ಈಗ ಉದಾಹರಣೆಗೆ ನನ್ನ ಕೈಯಲ್ಲಿ ಶಿಲುಬೆ ಇದೆ. ದೇವರು ಈ ಭೂಮಿಯ ಒಳಗಿದ್ದಾರಾ ಅಥವಾ ಭೂಮಿಯ ಮೇಲಿದ್ದಾರಾ? ದೇವರು ಈ ಶಿಲುಬೆಯನ್ನು ತೆಗೆದುಕೊಳ್ಳುವ, ದೇವರು ಭೂಮಿಯ ಮೇಲಿದ್ದಾರಾ ಅಥವಾ ಭೂಮಿಯ ಒಳಗಿದ್ದಾರಾ? ಪ್ರೀಸ್ ಲಾರ್ಡ್. ನೋಡಿ, ನಾವು ದೇಶಗಳನ್ನ ನೋಡ್ತೀವಿ. ಇದು ಭೂಮಿ. ಈ ಭೂಮಿ ಹೀಗೆ ಸುತ್ತುತ್ತಾ ಇದೆ. ಈ ಭೂಮಿ ಹೇಗೆ ಸುತ್ತುತ್ತಾ ಇದೆ ಅಂದ್ರೆ ಯಾವ ಗುರುತು ಆಕರ್ಷಣ ಬಲ ಇಲ್ಲದೆ ಸುತ್ತುತ್ತಾ ಇದೆ. ಯಾವ ಗುರುತು ಆಕರ್ಷಣ ಬಲೆಗಳಿಲ್ಲ. ಉಂಡೆ ಹಾಗೆಯೇ ಗಾಳಿಲಿ ತೇಲ್ತಾ ಇದೆ. ಈ ಒಂದು ಮಾತ್ರವಲ್ಲ, ಇದು ಒಂದು ಮಾತ್ರ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಭೂಮಿ ಒಂದು ಗ್ರಹ, ನಿಮಗೆಲ್ಲ ಸಮಾಜದಲ್ಲಿ ಗೊತ್ತುಂಟು. ಹೀಗೆ ಗ್ರಹಗಳು ತುಂಬಾ ಈ ಪ್ರಪಂಚದಲ್ಲಿದೆ, ಲೋಕದಲ್ಲಿದೆ. ಇದರ ಹೊರಗೆ ಇದು ಹೇಗಿದೆಯೋ ಹಾಗೆ ಇದಕ್ಕೆ 10 ಪಟ್ಟು ದೊಡ್ಡದಿದೆ. ಇದಕ್ಕಿಂತ 10 ಪಟ್ಟು ದೊಡ್ಡದು ಗ್ರಹ ಇದೆ. ಸುಮಾರು 21 ಗ್ರಹಗಳಲ್ಲಿ ಭೂಮಿ ಒಂದು ಗ್ರಹ, ಇದೊಂದು ಚಿಕ್ಕ ಗ್ರಹ. ಈ ಭೂಮಿಯಲ್ಲಿ ಮಾತ್ರವೇ ಮನುಷ್ಯರು ನಾವು ಜೀವಿಸ್ತಾ ಇದ್ದೇವೆ. ಇದಕ್ಕಿಂತ 10 ಪಟ್ಟು ದೊಡ್ಡದಾದಂತಹ ಗ್ರಹದಲ್ಲಿ ಯಾರು ಜೀವಿಸ್ತಾ ಇಲ್ಲ. ಸುಮ್ಮನೆ ಖಾಲಿ ಬಿದ್ದು ಇವೆಲ್ಲ ಹೀಗೆ ತೇಲ್ತಾ ಇದೆ, ಜಸ್ಟ್ ಹೀಗೆ ಫ್ಲೈ ಆಗ್ತಾನೇ ಇದೆ ಅಷ್ಟೇನೆ. ಸೊ ಹೀಗಿರುವಾಗ ನಾವು ದೇವರನ್ನ ಇಲ್ಲಿ ನೋಡ್ತೀವಿ, ಒಳಗಡೆ ನಾವು ಇದ್ರೊಳಗಡೆ ಇದ್ದೀವಿ, ನಾವೆಲ್ಲ ಇದ್ರೊಳಗಡೆ ಇದ್ದೀವಿ. ಈಗ ಉದಾಹರಣೆಗೆ ಭಾರತ, ಈ ಭೂಮಿಯ ಒಳಗಡೆ ನಾವಿದ್ದೀವಿ. ಇದು ಭೂಮಿ ಮೇಲಿನ ಕವಿಚ. ಈ ಭೂಮಿಯ ನೋಡಿ, ಇಲ್ಲಿ ನಾನು ಹೇಳ್ತೀನಿ, ಇದು ಭೂಮಿ ಇದೆಯಲ್ಲ, ಈ ಮಧ್ಯ ಭಾಗ ಇದೆಯಲ್ಲ, ಇದೇ ಭೂಮಿ. ಇದು ಉಂಡೆ, ಇದು ಭೂಮಿ ಮಧ್ಯಭಾಗ. ಈ ಮಧ್ಯಭಾಗದಿಂದ ಕೆಳಗೆ ಪಾತಾಳ, ಈ ಮಧ್ಯಭಾಗದಿಂದ ಮೇಲೆ ಆಕಾಶ. ಅರ್ಥ ಆಯ್ತಾ? ಈ ಮಧ್ಯಭಾಗದಿಂದ ಮೇಲೆ ಎಷ್ಟು ಎತ್ತರ ಇದೆಯೋ ಈ ಮಧ್ಯಭಾಗದಿಂದ ಕೆಳಗೆ ಅಷ್ಟೇ ಎತ್ತರ. ಸಮುದ್ರ ಯಾವ್ದ್ರಲ್ಲಿದೆ? ಇದ್ರೊಳಗಡೆನೆ ಇದೆ.
ಕಾಡು ಯಾವುದ್ರಲ್ಲಿದೆ, ಇದರೊಳಗರಲ್ಲೇನೆ ಇದೆ. ಬೆಟ್ಟ ಗುಡ್ಡ ಶಿಖರಗಳು ಯಾವುದ್ರಲ್ಲಿದೆ, ಇದೊಂದರಲ್ಲೇ ಇದೆ. ಮನುಷ್ಯ ಎಲ್ಲಿದ್ದಾನೆ, ಇದರಲ್ಲೇ ಇದೆ. ಕಾಡು ಮೃಗ ಪಕ್ಷಿಗಳು ಎಲ್ಲಿದೆ, ಎಲ್ಲ ಇದರಲ್ಲೇ ಇದೆ. ಆದರೆ ಈ ಭೂಮಿ ತೇಲ್ತಾ ಇದೆ, ಈ ಭಾರಕ್ಕೆ ಕೆಳಗೆ ಬೀಳ್ತಾ ಇಲ್ಲ. ಈ ಸಮುದ್ರ ಇರೋದು ಇದ್ರ ಒಳಗಡೆನೆ. ಸಮುದ್ರ ಈ ಭೂಮಿಯಲ್ಲಿದೆ, ಇದ್ರ ಒಳಗಡೆ ಇರೋದು ಸಮುದ್ರ, ಇದ್ರ ಹೊರಗಡೆ ಎಲ್ಲ ಇರೋದು. ಸೂರ್ಯ ಎಲ್ಲಿದ್ದಾನೆ, ಸೂರ್ಯ ಭೂಮಿಯ ಮೇಲಿದ್ದಾನೆ, ಇಲ್ಲಿದ್ದಾನೆ ಸೂರ್ಯ. ಚಂದ್ರ ಎಲ್ಲಿದ್ದಾನೆ, ಆ ಸೂರ್ಯ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಚಂದ್ರ ಇದ್ದಾನೆ. ಮೊದಲನೇ ಬೆರಳಿರೋದು ಸೂರ್ಯ, ಚಂದ್ರ ಅದಕ್ಕಿಂತ ಮೇಲಿದ್ದಾನೆ. ನಕ್ಷತ್ರಗಳಿದೆ, ಆ ಚಂದ್ರನಿಗಿಂತ ಮೇಲೆ ನಕ್ಷತ್ರಗಳಿದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ ನಾನು ಹೇಳೋದು? ಈಗ ಇದು ಕೇವಲ ಈ ಗ್ರಹ, ಭೂಮಿ ಒಂದು ಚಿಕ್ಕ ಗ್ರಹ, ಇದರಂತೆ 20 ಗ್ರಹಗಳಿದೆ, 21 ಗ್ರಹಗಳೇನೋ ಬರ್ತದೆ. ಅದಿರಲಿ, ನಮಗೆ ಅದು ಬೇಕಾಗಿ, ಅದು ಮುಖ್ಯ ಅಲ್ಲ. ಈ ಭೂಮಿಗಿಂತ ದೊಡ್ಡ, ಅದರಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ, ಯಾವ ಪ್ರಾಣಿ ಪಕ್ಷಿ ಯಾವುದು ವಾಸ ಮಾಡ್ತಾ ಇಲ್ಲ, ಎಲ್ಲವೂ ಇದರಲ್ಲಿ ಮಾತ್ರ ವಾಸ ಮಾಡ್ತಾ ಇದೆ. ಹರಿಯುವ ನೀರು, ಗಾಳಿ, ಬೆಳಕು ಎಲ್ಲವೂ ಇದ್ರ ಮೇಲಿಂದ ಹೋಗ್ತದೆ. ಆದರೆ ನೀರು, ಸಮುದ್ರ ಎಲ್ಲ ಈ ಭೂಮಿಯ ಒಳಗೆ ಇದೆ. ನಾನು ನೀವು ಈ ಮಧ್ಯ ರೇಖೆಯಲ್ಲಿ ಒಂದು ಕಡೆ ವಾಸ ಮಾಡ್ತಾ ಇದ್ದೇವೆ. ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ರೆ ನಾವು ಇಲ್ಲಿ ಹೋಗ್ತೀವಿ, ಪಾತಾಳ ಇದು. ಸತ್ರೆ ಆ ಮೇಲೆ ಹೋದ್ರೆ ಮೋಕ್ಷ ಅಂತೀವಿ, ಸತ್ರೆ ಕೆಳಗೆ ಹೋದ್ರೆ ಪಾತಾಳ ಅಂತೀವಿ. ತಪ್ಪು ಮನೋಭಾವನೆ. ಈ ಭೂಮಿಯ ಒಳಗೆ ಎಲ್ಲ ಸ್ವರ್ಗ ಇರುವಂಥದ್ದು, ಅಥವಾ ಈ ಭೂಮಿಯ ಒಳಗೆ ಎಲ್ಲ ಪಾತಾಳ ಇರುವಂಥದ್ದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಭೂಮಿಯ ಮೇಲೆ ಸ್ವರ್ಗ ಇಲ್ಲ, ಅಥವಾ ಈ ಭೂಮಿಯ ಕೆಳಗೆ ಇರುವುದು ಪಾತಾಳವಲ್ಲ. ಆದರೆ ಮನುಷ್ಯ ಈ ಭೂಮಿಯಲ್ಲಿ ಜನಿಸ್ತಾನೆ, ಈ ಭೂಮಿಯಲ್ಲಿ ಸತ್ತು ಇಲ್ಲಿ ಇಲ್ಲಿ ಇದರಲ್ಲಿ ಮಣ್ಣಾಗ್ಬಿಡ್ತಾನೆ. ಸತ್ತೋದಾಗ ಮನುಷ್ಯ ಇದಲ್ಲ, ಆಕಾಶ ಸ್ವರ್ಗ ಇಲ್ಲ, ಸ್ವರ್ಗ ಇಲ್ಲ. ಸ್ವರ್ಗ ಭೂಮಿಯನ್ನು ಬಿಟ್ಟು ಮೇಲಿರುವಂಥದ್ದು, ಸೂರ್ಯನನ್ನ ಬಿಟ್ಟು ಅದಕ್ಕೂ ಮೇಲಿರುವಂಥದ್ದು, ಚಂದ್ರನನ್ನ ಬಿಟ್ಟು ಅದಕ್ಕೂ ಮೇಲಿರುವಂಥದ್ದು, ನಕ್ಷತ್ರಗಳನ್ನು ಬಿಟ್ಟು ಅದಕ್ಕೂ ಮೇಲಿರುವಂಥದ್ದು. ಸ್ವರ್ಗ ಯಾರ ಕಣ್ಣಿಗೂ ಕಾಣದೇ ಇರುವಂಥದ್ದು. ಹಾಗೆಯೇ ಪಾತಾಳವು ಸಹ ಯಾರ ಕಣ್ಣಿಗೆ ಕಾಣದೇ ಇರುವಂಥದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾತಾಳವು ಸಹ ಯಾರ ಕಣ್ಣಿಗೆ ಕಾಣದೇ ಇರುವಂಥದ್ದು. ಹೌದು ನನ್ನ ಸಹೋದರನೇ, ಸಹೋದರಿ, ಜೀವ ಮರಣ ಇಲ್ಲಿಯೇ ಪ್ರಾರಂಭ, ಜೀವ ಮರಣ ಇಲ್ಲಿಯೇ ಅಂತ್ಯ. ಮನುಷ್ಯ ಇದರಲ್ಲಿಯೇ ಜನಿಸ್ತಾನೆ, ಮನುಷ್ಯ ಇದರಲ್ಲಿಯೇ ಸತ್ತು ಹೋಗ್ತಾನೆ. ಇದರಿಂದ ಹೊರಗೆ ಬರೋದೇ ಇಲ್ಲ. ಇದರಿಂದ ಹೊರಗೆ ಬರುವುದು ಯಾವುದು? ಮನುಷ್ಯನ ಆತ್ಮ ಮಾತ್ರ ಇದರಿಂದ ಹೊರಗೆ ಬರ್ತದೆ. ಈ ಮನುಷ್ಯನ ಆತ್ಮ ಈ ಮಧ್ಯ ರೇಖೆಯಿಂದ, ಈ ಆಕಾಶದಿಂದ ಮೇಲೆ ಹೋಗ್ತದೆ. ಅದೇ ಸ್ವರ್ಗ. ಉತ್ತರಿಸುವ ಸ್ಥಳ ಸ್ವರ್ಗ. ಪ್ರಿಯರನ್ನ, ಅದೇ ಹೇಳುವಂಥದ್ದು. ಕೆಲವು ವಿಷಯಗಳನ್ನು ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ನಾವೆಲ್ಲ ಚಿಂತಿಸ್ತೇವೆ, ಈ ಮಧ್ಯ ರೇಖೆಯಿಂದ ಕೆಳಗಿರುವಂಥದ್ದು ಭೂಮಿ ಪಾತಾಳ, ಈ ಮಧ್ಯ ರೇಖೆಯಿಂದ ಮೇಲಿರುವಂಥದ್ದು ಸ್ವರ್ಗ ಎಂಬುದಾಗಿ. ಈ ಭೂಮಿಯಲ್ಲಿ ಯಾವ ಸ್ವರ್ಗ ಇಲ್ಲ, ಯಾವ ನರಕ ಇಲ್ಲ. ನೋಡಿ, ಈ ಉಂಡೆಯಲ್ಲಿ ಸಮುದ್ರ ಇದೆ. 75% ನೀರು ಈ ಉಂಡೆಯಲ್ಲಿದೆ. ಆದರೆ ಈ ಉಂಡೆ ತೇಲ್ಕೊಂಡು ಹೋಗ್ತಾನೆ ಇದೆ, ಯಾವ ಭಾರ ಇಲ್ಲ ಇದಕ್ಕೆ ನೋಡಿ, ನನ್ನ ಕೈಲಿ ಹಿಡ್ಕೊಂಡಿರೋದಕ್ಕೆ ಒಂದು ಸ್ಟ್ಯಾಂಡ್ ಇದೆ ಅಲ್ವಾ? ನನ್ನ ಕೈಲಿ ಹಿಡ್ಕೊಂಡಿರುವಂತದಕ್ಕೆ ಈ ಉಂಡೆಗೆ ಒಂದು ಸ್ಟ್ಯಾಂಡ್ ಇದೆ. ಆದರೆ ನಾವು ನೋಡುವಂತ ನಿಜವಾದ ಭೂಮಿಗೆ ಯಾವ ಸ್ಟ್ಯಾಂಡ್ ಅಲ್ಲ. ಅದಾಗೆ ಸುಮ್ಮನೆ ಹಾಗೆ ಗೋಲಾಕಾರವಾಗಿ ಸುಮ್ಮನೆ ಹಾಗೆ ಚಲಿಸ್ತಾ ಇದೆ, ಒಂದ್ ಕಡೆ ತಿರುಗ್ತಾನೇ ಇರ್ತದೆ. ಈಗ ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದ್ರೆ, ಈಗ ಭಾರತ ದೇಶ ಇಲ್ಲಿ ಬಂತು ಅಂದ್ರೆ ಈ ಸೂರ್ಯ ಇಲ್ಲಿ ಭೂಮಿ ತಿರುಗ್ತಾ ಇರ್ತಾನೆ. ಆದರೆ ಯಾವಾಗ ಈ ಭೂಮಿ ತಿರುಗ್ತದೋ, ಈ ಸೂರ್ಯ ಯಾವ ದೇಶದ ಮೇಲೆ ಬೀಳ್ತಾನೆ, ಈಗ ಈ ಸೂರ್ಯ ಇಲ್ಲಿ ಬಂದಾಗ ಇದು ತಿರುಗುವಾಗ ಇಲ್ಲಿ ಭಾರತ ದೇಶ ಬಂದ್ರೆ ಇಲ್ಲಿ ಭಾರತ ದೇಶದ ಮೇಲೆ ಬೆಳಕು ಬರ್ತದೆ. ಮತ್ತೆ ತಿರುಗಿ ಹೋಗ್ತಾ ಇರುವಾಗ ಸೂರ್ಯ ಅಲ್ಲೇ ಇರ್ತಾನೆ. ಮತ್ತೆ ಅಮೆರಿಕ ಬಂದ್ರೆ ಅಮೆರಿಕದ ಮೇಲೆ ಬೀಳ್ತಾನೆ ಬೆಳಕು. ಹಾಗೆ ಇಸ್ರಾಯೇಲ್ ಬಂದ್ರೆ ಇಸ್ರಾಯೇಲ್ ಮೇಲೆ ಬೀಳ್ತಾನೆ. ಹೀಗೆ ಒಂದೊಂದು ದೇಶದ ಮೇಲೆ ಈ ಭೂಮಿ ಸುತ್ತುವ ರೀತಿಯಲ್ಲಿ ಬೆಳಕು ಆವರಿಸ್ತಾ ಇರ್ತದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹೀಗಿರುವಾಗ ನಾವು ಧ್ಯಾನಿಸತಕ್ಕಂತ ಧ್ಯಾನ, ನಾವು ತುಂಬಾ ಆಳವಾಗಿ ಕೆಲವನ್ನು ಚಿಂತಿಸಬೇಕು. ಮನುಷ್ಯನ ಚಿಂತನೆಯಲ್ಲಿ ಮನುಷ್ಯ ಸತ್ತ ತಕ್ಷಣ ಪಾತಾಳಕ್ಕೆ ಹೋಗ್ಬಿಡ್ತಾನೆ. ಇಲ್ಲ, ಪಾತಾಳ ಇಲ್ಲ. ಸ್ವರ್ಗಕ್ಕೆ ಹೋಗ್ಬಿಡ್ತಾನೆ, ಇದು ಮೇಲೆ ಸತ್ತ ಆಕಾಶ ಮೇಲೆ ಇಲ್ಲ. ಇದನ್ನ ಬಿಟ್ಟು, ಈ ಉಂಡೆಯನ್ನು ಬಿಟ್ಟು ಮೇಲೆ ಇರುವಂತದ್ದು ಸ್ವರ್ಗ. ಈ ಉಂಡೆಯನ್ನು ಬಿಟ್ಟು ಮೇಲೆ ಇರುವಂತದ್ದು ಪಾತಾಳ. ಪ್ರೀಸ್ ದಿ ಲಾರ್ಡ್,
ಪ್ರೀಸರು. ಆದರೆ ಸತ್ತವರೆಲ್ಲ ನಾವೇನ್ ಮಾಡ್ತೀವಿ? ಇಲ್ಲಿ ಸಮಾಧಿ ಮಾಡ್ತೀವಿ, ಭೂಮಿಯಲ್ಲಿ ಸಮಾಧಿ ಮಾಡ್ತೇವೆ. ಸೊ ಪಾತಾಳದ ಯೇಸು ಸ್ವಾಮಿ ಇಲ್ಲಿ ಜನಿಸಿದ್ರು, ಯೇಸು ಸ್ವಾಮಿ ಇದರಲ್ಲಿಯೇ ಜನಿಸಿದ್ರು, ಯೇಸು ಸ್ವಾಮಿ ಸತ್ತು ಇದರಲ್ಲಿಯೇ ಜನಿಸಿದ್ರು, ಸತ್ತ ಮೇಲೆ ಇದರಿಂದಾನೇ ಪುನರುತ್ಥಾನ ಆದರು, ಮೇಲೆ ಪುನರುತ್ಥಾನರಾದರು. ಆದ್ರೆ ಸತ್ತಂತ ಯೇಸು ಸ್ವಾಮಿ ಭೂಮಿಯಲ್ಲಿ ಅಡಕವಾದರು. ಸಂಕೇತ ಈ ಭೂಮಿಯಲ್ಲಿ ಪಾತಾಳಕ್ಕಿಳಿದು 3ನೇ ದಿನ ಅಂದ್ರೆ ಪಾತಾಳಕ್ಕಿಳಿದಂತ ಯೇಸು ಸ್ವಾಮಿ ಯಾತಕ್ಕೆ ಪಾತಾಳಕ್ಕಿಳಿದರು, ಯಾಕೆ ಯೇಸು ಸ್ವಾಮಿ ಪಾತಾಳದಲ್ಲಿದ್ದರು ಎಂಬುದಾದರೆ, ನಾವು ದೇವರ ವಾಕ್ಯ ಹೇಳುವ ರೀತಿಯಲ್ಲಿ, ದೇವರ ವಾಕ್ಯವನ್ನ ಹಲವಾರು ಜನ ಹೇಳುವ ರೀತಿಯಲ್ಲಿ ಪಾತಾಳದಲ್ಲಿರುವಂತಹ ಆತ್ಮಗಳ ರಕ್ಷಣೆಗಾಗಿ 3 ದಿನ ಪಾತಾಳಕ್ಕಿಳಿದರು ಎಂಬುದಾಗಿ ನಾವು ಹೇಳ್ತೇವೆ. ಪ್ರಿಯರೇ, ಕೆಲವು ಗೂಢಾರ್ಥಗಳನ್ನ ನಾವು ಅರ್ಥೈಸಲಿಕ್ಕೆ ಕಷ್ಟ. ಈಗ ನಿಮ್ಮ ಮುಂದೆ ನಾನು ಇದನ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟು ಸುಲಭವಾಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡಿ. ಒಂದು ಪಕ್ಷ ನನ್ನ ಜ್ಞಾನದಿಂದ ಹೇಳೋದಾದ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಮತ್ತೆ ಈ ಸೆಷನ್ನ ಹೇಳಲಿಕ್ಕೂ ಸಹ ಸಾಧ್ಯವಿಲ್ಲ. ನಿಮಗೆ ಅರಿವು ಮೂಡಿಸ್ಲಿಕ್ಕೆ ಇಷ್ಟು ಕ್ಲೀನ್ ಆಗಿ ಒಂದು ಕ್ಷಣದಲ್ಲಿ ನನ್ನ ಮನಸ್ಸಿಗೆ ದೇವರು ಕೊಟ್ಟಂತದ್ದು. ನಾನು ಪ್ರಿಪೇರ್ ಆಗುವಂಥದ್ದಲ್ಲ ಯಾವ ಧ್ಯಾನನ್ನು ಅಂತ ನಿಮಗೆ ಚೆನ್ನಾಗಿ ಗೊತ್ತುಂಟು. ಸೊ ಹೀಗೆ ಈ ಭೂಮಿ ಕೇವಲ ಒಂದು ಚೆಂಡು, ಒಂದು ಆಕೃತಿ. ಈ ಮೇಲೆ ಭೂಮಿಯ ಮೇಲೆ ಬರೆದಿರುವಂತಹ ಎಲ್ಲಾ ಮ್ಯಾಪ್ಗಳು ಮನುಷ್ಯ ಕಲ್ಪನೆಯ ಮ್ಯಾಪ್ಗಳು, ಮನುಷ್ಯ ಕಲ್ಪನೆಯ ಮ್ಯಾಪ್ಗಳು. ಆದ್ರೆ ನಿಜ ಹೇಳಬೇಕು ಅಂದ್ರೆ ಭೂಮಿ ಚಲಿಸ್ತಾ ಇದೆ ನಿಜ, ಆದರೆ ಒಂದೊಂದು ಊರುಗಳು ಒಂದೊಂದು ಕಾಲಗಳಿಗೂ ಸಹ ಬದಲಾವಣೆ ಆಗ್ತಾನೆ ಇರ್ತದೆ. ಒಂದೇ ಕಡೆ ಒಂದು ದೇಶ ಇರುವುದಿಲ್ಲ. ಹೇಗೆ ನೀರಿನ ಮೇಲೆ ಜೊಂಡು ಗಾಳಿ ಬರುವಾಗ ಅದು ಒಂದು ಕಡೆ ಹೋಗ್ತಾ ಇರ್ತದೋ, ಅದೇ ರೀತಿ ಒಂದೊಂದು ದೇಶವು ನಕ್ಷೆಯಲ್ಲಿ ಬದಲಾವಣೆ ಆಗುತ್ತಲೇ ಇರುತ್ತದೆ. ಬೇಕಾದ್ರೆ ಯಾರ ಸೈಂಟಿಸ್ಟ್ನ, ಯಾವ ಸೋಷಿಯಾಲಿಸ್ಟ್ನ ನೀವು ಕೇಳಿ ನೋಡಿ, ಅವರು ಉತ್ತರವನ್ನು ಕೊಡ್ತಾರೆ. ಅದೇ ರೀತಿ ಕೇಳಿ ಯಾವ ಸೈಂಟಿಸ್ಟ್ ಕೇಳಿದ್ರು ಹೇಳ್ತಾರೆ, ಇಲ್ಲ ಪಾತಾಳ ಎಂಬುದಿಲ್ಲ, ಸ್ವರ್ಗ ಎಂಬುದು ಭೂಮಿಯಲ್ಲಿಲ್ಲ ಎಂಬುದಾಗಿ ಹೇಳ್ತಾರೆ. ಈ ಉಂಡೆಯಲ್ಲಿ ಮಾತ್ರ ನಾವು ಜೀವಿಸ್ತಾ ಇದ್ದೇವೆ, ಈ ಉಂಡೆಯಲ್ಲಿಯೇ ಜನಿಸಿ ಈ ಉಂಡೆಯಲ್ಲಿಯೇ ಸತ್ತು ಹೋಗ್ತೇವೆ. ಯೇಸು ಸ್ವಾಮಿ ಈ ಉಂಡೆಯಲ್ಲಿ ಜನಿಸಿ ಉಂಡೆಯಲ್ಲಿ ಸತ್ತು ಈ ಉಂಡೆಯಿಂದ ಹೊರಗೆ ಬಂದರು, ಸ್ವರ್ಗಕ್ಕೆ ಏರಿದರು. ಯಾವುದು? ಈ ಭೂಮಿಯನ್ನು ಬಿಟ್ಟು ಮೇಲೆಯೇ ಸ್ವರ್ಗ, ಈ ಭೂಮಿಯನ್ನು ಬಿಟ್ಟು ಕೆಳಗೆ ಪಾತಾಳವಲ್ಲ. ಈ ಸತ್ತ ಮೇಲೆ ನಾನಾಗಲಿ, ಪಾಪಿಯಾಗಿರುವ ನಾನಾಗಲಿ, ಪುಣ್ಯವಂತರಾಗಿರುವ ನೀವಾಗಲಿ, ಈ ಭೂಮಿಯನ್ನು ಬಿಟ್ಟೇ ನಮ್ಮ ಆತ್ಮ ಮೇಲೆ ಹೋಗಬೇಕು, ಕೆಳಗೆ ಹೋಗುವುದಿಲ್ಲ, ಮಣ್ಣಿಗೆ ಹೋಗುವುದಿಲ್ಲ. ಮಣ್ಣಾಗಿ ಶರೀರ ಹೋಗ್ತದೆ ಅಷ್ಟೇ. ಆತ್ಮ ಸತ್ತ ಮೇಲೆ ಆತ್ಮವೂ ಸಹ ಸತ್ತಂತಹ ಪಾಪಿಯಾಗಿ ಜೀವಿಸುವ ನನ್ನ ಆತ್ಮವು ಮೇಲೆ ಹೋಗುತ್ತದೆ, ಪುಣ್ಯವಂತರಾಗಿ ಜೀವಿಸಿದಂತ ನಿಮ್ಮ ಆತ್ಮವು ಮೇಲೆ ಹೋಗುತ್ತದೆ. ನಮ್ಮ ನ್ಯಾಯ ತೀರ್ಪು ಪರಲೋಕದಲ್ಲಿ, ಪಾತಾಳದಲ್ಲಿ ಅಲ್ಲ. ಪಾತಾಳವೆಂಬುದು ಮೇಲೆಯೇ, ಸ್ವರ್ಗ ಎಂಬುದು ಮೇಲೆಯೇ. ಅರ್ಥ ಆಯ್ತಲ್ಲ? ಈ ಭೂಮಿಯ ಕೆಳಮಟ್ಟದಲ್ಲಿ ಖನಿಜ ಸಂಪತ್ತುಗಳನ್ನ ನೋಡ್ತೀವಿ. ಭೂಮಿಯ ಕೆಳಗೆ ನೀರು, ಭೂಮಿಯ ಮೇಲೆ ನೀರು. ನಿಮಗೆ ಗೊತ್ತುಂಟಾ? ಭೂಮಿಯ ಕೆಳಗೆ ನೀರು, ಭೂಮಿಯ ಮೇಲೆ ನೀರು. ಭೂಮಿ ಇದೆಲ್ಲ, ಇದು ಮಧ್ಯಭಾಗ ನೋಡ್ಕೊಳ್ಳಿ. ನಾನು ನಿಧಾನ ಕೇಳಿದೆ, ಇದು ಭೂಮಿ ಮಧ್ಯಭಾಗ, ನಾನು ಬೆರಳಿಡ್ತಾ ಇರೋದು. ಇದು ಮೇಲ್ಭಾಗ, ಇದು ಕೆಳಭಾಗ. ಈ ಭೂಮಿಯಲ್ಲಿ ನೀವು ಎಷ್ಟು ಬೋರ್ ತೆಗೆದ್ರು ನೀರೆಲ್ಲಿಂದ ಬರ್ತದೆ? ಭೂಮಿಯಿಂದ ಬರ್ತದೆ. ಈ ಭೂಮಿನ ಎಷ್ಟು ಗುಂಡಿ ತೊಳೆದ್ರು ನಿಮಗೆ ಬಂಗಾರ ಇದರಲ್ಲಿ ಸಿಗ್ತದೆ, ಕಬ್ಬಣ ಇದರಲ್ಲಿ ಸಿಗ್ತದೆ, ತಾಮ್ರ ಇದರಲ್ಲಿ ಸಿಗ್ತದೆ, ಕಂಚು ಇದರಲ್ಲಿ ಸಿಗ್ತದೆ, ವಜ್ರ ವೈಡೂರ್ಯಗಳು ಇದರಲ್ಲಿ ಸಿಗ್ತದೆ, ಬೆಲೆ ಎಲ್ಲ ಖನಿಜ ಸಂಪತ್ತುಗಳು ಇದರಿಂದ ಕೆಳಗೆ ಸಿಗ್ತದೆ. ಭೂಮಿಯ ಕೆಳಗೆ ನೀರು. ಹಾಗೆ ನಾವು ಮೇಲೆ ಹೋಗೋದಾದ್ರೆ ಭೂಮಿಯ ಮೇಲೆಯೂ ಸಹ ನೀರು. ಆಕಾಶದಲ್ಲಿ ಇಬ್ಬನಿ ಪಾತ್ರಗಳಿದೆ, ಆಕಾಶದಲ್ಲಿ ಸಮುದ್ರವಿದೆ, ಕಡಲಿದೆ. ಆಕಾಶದ ಮೇಲೆ ಮಳೆ ಹೇಗೆ ಬರ್ತದೆ? ಮೇಲೆ ನೀರಿರೋದ್ರಿಂದಲೇ ಮಳೆ ಕೆಳಗೆ ಬರೋದು, ಕರಗಿ ಕೆಳಗೆ ಬರೋದು, ನೀರಾಗಿ ಮಂಜಾಗಿ ನಿಂತಿರೋದು ಕರಗಿ ಕೆಳಗೆ ಬರುವಂಥದ್ದು. ಭೂಮಿಯ ಮಧ್ಯದಲ್ಲೂ ನೀರಿದೆ ನೋಡಿ, ಯೋಚನೆ ಮಾಡಿ ನೋಡಿ. ಭೂಮಿಯ ಮಧ್ಯದಲ್ಲೂ ನೀರು, ಭೂಮಿಯ ಮೇಲೆಯೂ ನೀರು, ಭೂಮಿಯ ಕೆಳಗೆಯೂ ನೀರು. ಮೃತ್ಯುವು, ಪಾತಾಳವು ಇದರಲ್ಲಿ ಅಡಕವಾಗಿದೆ. ಪಾಪವೆಂಬುದು ಪಾತಾಳ, ಮೃತ್ಯು ಎಂಬುದು ಮರಣ. ಪಾಪವೆಂಬುದು ಪಾತಾಳ, ಮೃತ್ಯುವೆಂಬುದು ಮರಣ. ಅರ್ಥ ಆಯ್ತಾ? ಪಾಪವೆಂಬುದು ಪಾತಾಳ, ಮೃತ್ಯುವೆಂಬುದು ಮರಣ. ಆದರೆ ಒಳಿತೆಂಬುವುದೇ ಸ್ವರ್ಗ, ಒಳಿತೆಂಬುವುದೇ ಸ್ವರ್ಗ. ಕ್ಷಮಿಸಿ, ಅರ್ಥ ಆಯ್ತಲ್ಲ? ಸರಿಯಾಗಿ ಗಮನಿಸಿ ನೋಡಿ, ಸರಿಯಾಗಿ ಗಮನಿಸಿ ನೋಡಿ, ಹೇಳುವುದನ್ನು ಸರಿಯಾಗಿ ಗ್ರಹಿಸಿಕೊಳ್ಳಿ.
ಅದರಿಂದ ನಿಮ್ಮ ಚಿಂತೆಗಳಲ್ಲಿ ಪಾತಾಳ ಎಲ್ಲಿಯೂ ಇದೆ, ಇಲ್ಲಿದೆ, ಸ್ವರ್ಗ ಇಲ್ಲಿದೆ ಎಲ್ಲ. ಈ ಮೂರು ಸಹ ಕದಡಿದ್ರೆ ಏನಾಗುವುದು ಮನುಷ್ಯನ ಜೀವಿತ? ಅಥವಾ ಈ ಭೂಮಿ ಗುರುತ್ವಾಕರ್ಷಣ ಬಲವನ್ನು ಕಳೆದುಕೊಂಡ್ರೆ, ಇದು ಕೆಳಗೆ ಬೀಳೋದಾದ್ರೆ ಈ ಪಾತಾಳ ಹೇಗಿದೆ ಯಾರಿಗೆ ಗೊತ್ತು? ಯಾರಾದ್ರೂ ನೋಡಿದೀವಾ? ಯಾರಿಗೂ ಗೊತ್ತಿಲ್ಲ. ಇದುವರೆಗೂ ಯಾವ ಸೈಂಟಿಸ್ಟ್ಗೂ ಸಹ ಇದು ಗೊತ್ತಿಲ್ಲ. ಇದು ಈ ಭೂಮಿಗೆ ತೇಲ್ತಾ ಇದೆ, ಮಧ್ಯದಲ್ಲಿ ತೇಲ್ತಾ ಇದೆ, ಈಗ ಸುತ್ತಕೊಂಡು ಈಗ ತೇಲ್ತಾ ಇದೆ, ಈ ಕಡೆಯಿಂದ ಆ ಕಡೆ ಚಲಿಸ್ತಾ ಇದೆ. ಆದರೆ ಈ ಭೂಮಿಯ ಸುತ್ತಿಗೆ ನಾವು ಉದಾಹರಣೆಗೆ ನನ್ನ ಕೋಣೆಯಲ್ಲಿ ನಿಂತಿದ್ದೇನೆ, ಕೋಣೆಯಲ್ಲಿ ನಾನು ಅಡಾಪ್ಗಾಟ್ ಕೊಡ್ತಾ ಇದ್ದೇನೆ, ಕೋಣೆಯ ಮಧ್ಯಭಾಗದಲ್ಲಿ ಇದನ್ನು ಇಟ್ಕೊಂಡಿದ್ದೇನೆ. ಈ ಕೋಣೆಯಿಂದ ಇದು ಎಲ್ಲಿ ಹೋಗ್ತದೆ, ಎಷ್ಟು ದೂರ ಹೋಗ್ತದೆ ನಮಗೆ ಈ ಕೋಣೆಯ ಉದ್ದ ಅಗಲ ಯಾವ ವ್ಯಕ್ತಿಗೂ ಗೊತ್ತಿಲ್ಲ, ಯಾವ ಸೈಂಟಿಸ್ಟ್ಗೂ ಗೊತ್ತಿಲ್ಲ. ಈ ಭೂಮಿಗಿಂತ ಎಷ್ಟೋ ಗ್ರಹಗಳು, ದೊಡ್ಡದು ಗ್ರಹಗಳಿದೆ, ಇವೆಲ್ಲ ಸುತ್ತುತ್ತಾ ಇದೆ. ಆದರೆ ಈ ಭೂಮಿಯ ಹೊರಗೆ ಕೊನೆಯ ಹಂತ ಯಾವುದು ಅಂತ ಯಾವ ಸೈಂಟಿಸ್ಟ್ಗೂ ಗೊತ್ತಿಲ್ಲ. ಕೆಳಭಾಗವಾಗಲಿ, ಮೇಲ್ಭಾಗವಾಗಲಿ, ಪೂರ್ವಕ್ಕಾಗಲಿ, ದಕ್ಷಿಣಕ್ಕಾಗಲಿ, ಉತ್ತರಕ್ಕಾಗಲಿ, ದಕ್ಷಿಣಕ್ಕಾಗಲಿ ಯಾವ ಉದ್ದ ಅಗಲಗಳು ಯಾವ ಸೈಂಟಿಸ್ಟ್ಗೂ ಗೊತ್ತಿಲ್ಲ. ಇದುವರೆಗೂ ಯಾರು ಕಂಡುಹಿಡಿಯಲಿಕ್ಕಾಗಿಲ್ಲ. ಪ್ರೀಸಲೋ ಕಂಡುಹಿಡಿಯಲಿಕ್ಕೆ ಪೆಟ್ರೋಲು ಸಾಕಾಗುದಿಲ್ಲ, ಎಲೆಕ್ಟ್ರಿಸಿಟಿನೂ ಸಾಕಾಗುದಿಲ್ಲ, ಯಾವ ಬ್ಯಾಟರಿನೂ ಸಾಕಾಗುದಿಲ್ಲ. ಮನುಷ್ಯ ಜ್ಞಾನ ಅಲ್ಲ, ದೈವ ಜ್ಞಾನ. ಆದರೆ ಈ ಭೂಮಿಯನ್ನು ನೋಡುವಂತಹ ಭಾಗ್ಯವನ್ನ ದೇವರು ಮನುಷ್ಯನಿಗೆ ಕೊಟ್ಟರು. ಈ ಭೂಮಿಯಿಂದ ಹೊರಗೆ ಬಂದು ಈ ಭೂಮಿಯನ್ನ ಸ್ಯಾಟಲೈಟ್ ಮೂಲಕವಾಗಿ ಇಟ್ಟು ಈ ಭೂಮಿಯಲ್ಲಿ ಏನಿದೆ, ಈ ಭೂಮಿಯ ಮೇಲೆ ಏನಿದೆ, ಪದರಿ ಏನಿದೆ, ಹಾಗೂ ಈ ಭೂಮಿಯಿಂದ ಹೊರಗೆ ಏನೇನಿದೆ ಎಂಬುದನ್ನು ಕಂಡುಹಿಡಿಯುವಂತ ಜ್ಞಾನವನ್ನು ದೇವರು ಮನುಷ್ಯನಿಗೆ ಕೊಟ್ಟರು. ನೋಡಿ ಎಂತ ಜ್ಞಾನ. ಒಂದು ಕಾಲದಲ್ಲಿ ಮನುಷ್ಯ ಸಿಕ್ಕುವಂತಹ ಗೆಡ್ಡೆಯನ್ನು, ಗೆಣಸನ್ನು ಗೊತ್ತಿಲ್ಲ ಅವನಿಗೆ, ಗೆಡ್ಡೆನೂ ಗೊತ್ತಿಲ್ಲ, ಗೆಣಸು ಗೊತ್ತಿಲ್ಲ. ಸೊಪ್ಪು ತಿಂತಾ ಇದ್ನ, ಏನ್ ತಿಂತಾ ಇದ್ದ ಅವನಿಗೆ ಗೊತ್ತಿಲ್ಲ. ಯಾವುದು ಅವನಿಗೆ ರುಚಿ ಇರಲಿಲ್ಲ, ಯಾವ್ದು ರುಚಿ ಗೊತ್ತಿಲ್ಲ, ಏನ್ ಸಿಗ್ತಾ ತಿಂತಾ ಇದ್ದ ಮನುಷ್ಯ ಹುಟ್ಟಿದಾಗ ಆದಿಕಾಲದಲ್ಲಿ. ಆದರೆ ಕಾಲವು ಬದಲಾವಣೆ ಆಗುತ್ತಾ ಈ ಅಕ್ಕಿಯನ್ನು ಕಂಡುಹಿಡಿದವನಾರು, ಈ ರಾಗಿಯನ್ನು ಕಂಡುಹಿಡಿದವನಾರು, ಈ ಭತ್ತವನ್ನು ಕಂಡುಹಿಡಿದವನಾರು, ಹಣ್ಣು ಹಪ್ಪಲುಗಳನ್ನು ಕಂಡುಹಿಡಿದವನಾರು. ಓಕೆ ಆಯ್ತು, ಈ ಪದಾರ್ಥವನ್ನು ಕಂಡುಹಿಡಿದವರು ಯಾರು? ಇದಕ್ಕೆ ಉಪ್ಪು ಹಾಕಬೇಕು, ಹುಣಸೆಹಣ್ಣು ಹಾಕಬೇಕು, ಕಾಯಿ ಹಾಕಬೇಕು, ತೆಂಗಿನಕಾಯಿ ಹಾಕಬೇಕು, ಮೀನಿಗೆ ಇಂಥದ್ದು ಹಾಕಬೇಕು, ಮಾಂಸಕ್ಕೆ ಇಂಥದ್ದು ಹಾಕಬೇಕು, ಇದು ಗ್ರೀನ್ ಮಸಾಲ, ಇದು ರೆಡ್ ಮಸಾಲ, ಇದು ಚಿಲ್ಲಿ ಮಸಾಲ, ಇದು ಇಂಥ ಟೇಸ್ಟ್ ಅಂತ ಇದನ್ನೆಲ್ಲ ಕಂಡುಹಿಡಿದವರು ಯಾರು? ಯಾಕೆ ನೀರುಳ್ಳಿನೇ ಹಾಕಬೇಕು ಪದಾರ್ಥಕ್ಕೆ? ಬೇರೆ ಹಾಕಿದ್ರೆ ಹಾಕೋದಿಲ್ವಾ? ಬೇರೆ ಗೆಡ್ಡೆ ಹಾಕಿದ್ರೆ ಹಾಕೋದಿಲ್ವಾ? ಯಾಕೆ ಶುಂಠಿನೇ ಹಾಕಬೇಕು? ಬೇರೆ ಏನಾದ್ರೂ ಹಾಕಿದ್ರೆ ಹಾಕೋದಿಲ್ವಾ? ಪ್ರಿಯರೇ, ಇವೆಲ್ಲವೂ ಜ್ಞಾನ. ದೇವರು ಮನುಷ್ಯನ ನಾಲಿಗೆ ರುಚಿಗೆ ಸಹ ಜ್ಞಾನವನ್ನು ಕೊಟ್ಟರು. ಅದಕ್ಕೆ ಹೇಳಿದ್ರು ದೇವರನ್ನ ನಾವು ಅರಿಯಬೇಕು. ಹೌ ಟು, ಅದಕ್ಕೆ ಹೇಳಿದ್ರು ವಂಡರ್ಫುಲ್ ಗಾಡ್. ಅದಕ್ಕೆ ಹೇಳಿದ್ರು ದೇವರ ಪ್ರೀತಿ ತುಂಬಾ ಸುಂದರವಾದದ್ದು. ಗಾಡ್ಸ್ ಲವ್ ಇಸ್ ವಂಡರ್ಫುಲ್, ಗಾಡ್ಸ್ ವಂಡರ್ ಇಸ್ ಸೋ ವಂಡರ್ಫುಲ್. ಅದಕ್ಕೆ ನಾನು ಹೇಳೋದು, ದೇವರು ಬರೀ ಮಣ್ಣಿನಿಂದ ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ. ದೇವರು ಕೇವಲ ನಮ್ಮನ್ನು ಮಣ್ಣಿನಿಂದ ಸೃಷ್ಟಿ ಮಾಡಲಿಲ್ಲ. ಹೌದು ಪ್ರಿಯರೇ, ತಮ್ಮ ಜ್ಞಾನದಿಂದ ನಮ್ಮನ್ನು ಸೃಷ್ಟಿ ಮಾಡಿದರು. ಆದರೆ ಜ್ಞಾನದಿಂದ ದೇವರು ಸೃಷ್ಟಿ ಮಾಡಿದ್ರು. ಆದರೆ ನಾವು ಮನುಷ್ಯರು ಮೃತ್ಯುವಿಗೆ ನಾವು ಗುಲಾಮರಾಗಿ ಹೋಗ್ತಾ ಇದ್ದೇವೆ. ಮೃತ್ಯು ಲೋಕಕ್ಕೆ ನಾವು ಗುಲಾಮರಾಗಿ ಹೋಗ್ತಾ ಇದ್ದೇವೆ. ಪಾತಾಳ ಲೋಕಕ್ಕೆ ನಾವು ಗುಲಾಮರಾಗಿ ಹೋಗ್ತಾ ಇದ್ದೇವೆ. ನಮ್ಮ ಪಾಪಗಳ ದೆಸೆಯಿಂದ ದೇವರ ಜ್ಞಾನವನ್ನು ಬಹಿಷ್ಕರಿಸುವುದರ ಮೂಲಕವಾಗಿ, ದೇವರ ಜ್ಞಾನವನ್ನು ಬಹಿಷ್ಕರಿಸುವುದರ ಮೂಲಕವಾಗಿ, ತಿರಸ್ಕರಿಸುವುದರ ಮೂಲಕವಾಗಿ ನಾವು ಮೃತ್ಯುವಿಗೂ ಪಾತಾಳಕ್ಕೂ ನಾವು ಗುಲಾಮರಾಗಿ ಹೋಗ್ತಾ ಇದ್ದೇವೆ. ಪ್ರಿಯರೇ, ಒಂದು ಚಿಕ್ಕ ಉದಾಹರಣೆ ನಿಮಗೆ ಯಾವ ವಿಧದಲ್ಲಿ ತೋಚಿತೆಂದು ಗೊತ್ತಿಲ್ಲ. ಆದರೆ ಈ ಒಂದು ನೀವು ಉದಾಹರಣೆಯನ್ನು ಗ್ರಹಿಸಿದ್ದೆ ಆದರೆ, ಈಗ ನಾನು ನಿಮ್ಮ ಮುಂದೆ ತೋರಿಸಲಿಕ್ಕೆ ಕೊಟ್ಟ ಪವಿತ್ರಾತ್ಮ ಪ್ರೇರಣೆ ಎಷ್ಟು ನಿಗೂಢ ರಹಸ್ಯ, ಎಷ್ಟು ಇದರಲ್ಲಿ ಸತ್ಯಾಂಶ ಇದೆ ಎಂಬುದನ್ನು ನೀವು ಕಂಡುಕೊಂಡಿರಬಹುದು. ಖಂಡಿತವಾಗಿ ಕಂಡುಕೊಳ್ಬಹುದು. ಈ ಸೆಷನ್ ನೋಡಿದವರೆಲ್ಲ, 81ನೇ ಈ ಸೆಷನ್ ನೋಡಿದವರೆಲ್ಲ ಕಂಡುಕೊಳ್ಬಹುದು. ವಿಜ್ಞಾನಿ ಅಜ್ಞಾನಿ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ವಿಜ್ಞಾನಿ ಅಜ್ಞಾನಿ ಸಾರುವಂತಹ ಶುಭ ಸಂದೇಶಗಳಲ್ಲಿ ಕೆಲವು ಅಜ್ಞಾನ ಎಂಬುದನ್ನು ಸಹ ನಾವು ತಿಳ್ಕೊಳ್ಬಹುದು. ನಾವು ತಿಳಿದುಕೊಳ್ಳುವಂತಹ ಆಲೋಚನೆಗಳು ಸಹ ಎಷ್ಟು ದಡ್ಡತನ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಯಾಕೆ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಆಕಾಶ ಯಾವ್ದಪ್ಪ ಮೇಲೆ, ಭೂಮಿ ಯಾವ್ದಪ್ಪ ಕೆಳಗೆ. ಹೌದಾದರೆ ಈ ಭೂಮಿ ಒಳಗೆ ಇಲ್ಲ, ಭೂಮಿಯನ್ನು ಬಿಟ್ಟು ಸತ್ರು ನಾವು ಮೇಲೆ ಹೋಗುವುದು ನಮ್ಮ ಆತ್ಮ. ನಾವು ಪಾಪದಲ್ಲಿ ಸತ್ರು ಪಾತಾಳಕ್ಕೆ ಹೋಗ್ಬೇಕಾದ್ರೂ ಮೇಲೆ ಹೋಗ್ಬೇಕು ನಮ್ಮ ಆತ್ಮ, ಹಾಗೂ
ನಾವು ಸ್ವರ್ಗಕ್ಕೆ ಹೋಗಬೇಕಾದರೂ ನಮ್ಮ ಆತ್ಮ ಮೇಲೆ ಹೋಗಬೇಕು. ಬರೀ ಇಂಥ ಒಂದು ದಿನವನ್ನು, ಇಂಥ ಒಂದು ಸಬ್ಜೆಕ್ಟನ್ನು ನಾವು ಧ್ಯಾನಿಸಬೇಕಾದ್ರೆ, ಇವತ್ತು ಯವಾನರು ನೋಡಿದಂತಹ ದರ್ಶನದ ನಿಮಿತ್ತವಾಗಿ ಒಂದು ಸಿಂಹಾಸನ, ಆ ಸಿಂಹಾಸನದಲ್ಲಿ ಒಂದು ವ್ಯಕ್ತಿ, ಯಾವ ಭೂಮಿ ಆಕಾಶಗಳು ಅವನ ಕಣ್ಣಿಗೆ ಕಾಣುತ್ತಾ ಇಲ್ಲ. ಹೇಗೆ ಭೂಮಿ ಆಕಾಶ ಕಾಣಲಿಕ್ಕೆ ಸಾಧ್ಯ? ಇದಕ್ಕಿಂತ ಹೊರಗೆ ಇದ್ದಾರೆ ದೇವರು, ಇದರಿಂದ ಹೊರಗೆ ಮೇಲೆ ಇದ್ದಾರೆ. ಹೇಗೆ ಭೂಮಿ ಆಕಾಶ ಕಾಣಲಿಕ್ಕೆ ಸಾಧ್ಯ? ಎಲ್ಲ ಕಣ್ಮರೆ ಆಯಿತು, ಎಲ್ಲ ಕಣ್ಮರೆ ಆಯಿತು, ಎಲ್ಲ ಕಣ್ಮರೆ ಆಯಿತು. ಇದನ್ನ ನೋಡ್ತಾ ಇದ್ದಾಗೆ ಏನು ಸಂಭವಿಸ್ತದೆ ಅಂದ್ರೆ, ಮೃತರಾಗಿದ್ದ ಹಿರಿಯ ಕಿರಿಯರೆಲ್ಲರೂ ಸಿಂಹಾಸನದ ಸನ್ನಿಧಿಯಲ್ಲಿ ನಿಂತಿರುವುದನ್ನು ಕಂಡೆ. ಸತ್ತು ಹೋದಂತ ಚಿಕ್ಕವರು ದೊಡ್ಡವರು ಎಲ್ಲರೂ ಸಿಂಹಾಸನದ ಮುಂದೆ ನಿಂತಿರುವುದನ್ನ ಯವಾನರು ನೋಡ್ತಾರೆ. ನಾನು ಸತ್ತೋದ್ರು, ನೀವು ಸತ್ತೋದ್ರು, ಯಾಜಕರು ಸತ್ತೋದ್ರು, ಗುರುಗಳು ಸತ್ತೋದ್ರು, ಸನ್ಯಾಸಿ ಸತ್ತೋದ್ರು, ಸ್ವಾಮೀಜಿಗಳು ಸತ್ತೋದ್ರು, ಯಾವುದೇ ಜಾತಿ ಮತ ಧರ್ಮ ಮನುಷ್ಯ ಮಾಡ್ಕೊಂಡಿದ್ದು ಯಾವುದೇ ಜಾತಿ ಧರ್ಮ ಮತ ಯಾರೇ ಸತ್ತೋದ್ರು, ಹೌದು ಎಲ್ಲರೂ ಸತ್ತೋಗ್ತೀವಿ. ಅವರೆಲ್ಲರನ್ನ ಯವಾನರ ಸಿಂಹಾಸನದ ಮುಂದೆ ನೋಡ್ತಾ ಇದ್ದಾರೆ. ಪ್ರೀಸರು, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೌದು ಪ್ರಿಯರೇ, ಕೆಲವರು ಇವತ್ತು ವಿಡಿಯೋನ ನೋಡಿ, ನಾನು ತೋರಿಸಿದಂತಹ ಚಿತ್ರೀಕರಣವನ್ನು ನೋಡಿ ಧ್ಯಾನ ಕೇಳ್ತಾ ಇದ್ದೀರಾ, ಅಥವಾ ಕೆಲಸ ಮಾಡಿ ಧ್ಯಾನ ಕೇಳ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ಒಂದು ಪಕ್ಷ ನೀವು ಮನೆಗೆ ಹೋಗುವುದಾದ್ರೆ ಈ ಧ್ಯಾನವನ್ನ ನೋಡಿ ನೀವು ಧ್ಯಾನವನ್ನು ಕೇಳಿ, ನೋಡಿ ಧ್ಯಾನವನ್ನು ಕೇಳಿ. ಪ್ರೀಸರು, ಪ್ರೀಸರು. ನೋಡಿ, ಇಲ್ಲಿ ಈ ಸಿಂಹಾಸನದ ಸುತ್ತಲೂ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಹಿರಿಯರು ಕಿರಿಯ ಅಂದ್ರೆ ಎಷ್ಟು ವಯಸ್ಸಾಗಿದ್ರು, ಚಿಕ್ಕ ಮಕ್ಕಳಾಗಿದ್ರು ಎಲ್ಲರೂ, ಹಿರಿಯ ಕಿರಿಯರೆಲ್ಲರೂ ಈ ಸಿಂಹಾಸನದ ಮುಂದೆ ಇದ್ದಾರೆ. ಆದರೆ ಇಲ್ಲಿ ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳಬೇಕಾದ್ರೆ, ಪ್ರಾಪ್ತ ವಯಸ್ಸಿನ ಮೇಲ್ಪಟ್ಟಂತಹ, ಸುಮಾರು 5 ವರ್ಷಗಳಿಗೆ ಮೇಲ್ಪಟ್ಟಂತಹ, ಅಥವಾ ಜ್ಞಾನ ಯಾರಿಗೆಲ್ಲ ಜ್ಞಾನ ಪ್ರಕಾಶವಾಗಿದೆಯೋ ಅವರುಗಳು ಮತ್ತು ಜ್ಞಾನದಿಂದ ತುಂಬಿದಂತಹ ಹಿರಿಯರು, ಕಿರಿಯರು ಅಂದ್ರೆ ಜ್ಞಾನಕ್ಕಿಂತ ಕಡಿಮೆ ಆಗಿರುವವರು, ಸೊ ಜ್ಞಾನವನ್ನು ಪ್ರಾರಂಭಿಸಿಕೊಂಡಿರುವವರು, ಹಾಗೂ ಹಿರಿಯರು ಜ್ಞಾನವನ್ನು ಅರಿತುಕೊಂಡಿರುವವರು, ಈ ಇಬ್ಬರು ಮಾತ್ರವೇ ಈ ಸಿಂಹಾಸನದ ಮುಂದೆ ನಿಂತ್ಕೊಳ್ಳೋದು. ಬ್ರದರ್, ನನ್ನ ಮಗು ಇದೆ, ಸತ್ತೋಯ್ತು, ಇಲ್ಲ, ಸಿಂಹಾಸನದ ಮುಂದೆ ನಿಂತ್ಕೊಳ್ಳೋದಿಲ್ಲ. ಬ್ರದರ್, ನನ್ನ ಮಗುಗೆ 2 ವರ್ಷ ಆಗಿತ್ತು, 3 ವರ್ಷ ಆಗಿತ್ತು, 4 ವರ್ಷ ಆಗಿತ್ತು, 5 ವರ್ಷ ಆಗಿತ್ತು, ಇಲ್ಲ, ಅವ್ರು ಯಾರು ಸಿಂಹಾಸನದ ಮುಂದೆ ನಿಂತ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಸತ್ತಂತಹ ಮಕ್ಕಳೆಲ್ಲರೂ ದೇವದೂತರಿಗೆ ಸಮಾನರಾಗಿರ್ತಾರೆ. ಇಸ್ ಆಲ್ ಸಮನ್ಸ್ಗಳು, ಏಂಜಲ್ಸ್. ಮಕ್ಕಳು ಈ 5 ವರ್ಷ ಪ್ರಾಯಕ್ಕಿಂತ ಅಂದರೆ ಪಾಪವಿಲ್ಲದೆ ನಿರ್ಮಲತೆಯಿಂದ ಸತ್ತು ಹೋದಂತಹ ಎಲ್ಲ ಮಕ್ಕಳು ದೇವದೂತರಾಗಿರ್ತಾರೆ. ನಂಬರ್ 1. ಎರಡನೆಯದು, ಮಂದಮತಿಗಳಾಗಿ, ನೀವು ನೋಡಿರ್ಬೋದು, ಜೊಳ್ಳು ಸುರಿಸ್ಕೊಂಡು ತಲೆ ಎಲ್ಲ ಆಡಿಸ್ಕೊಂಡು ಯಾವುದೋ ಕಡೆ ನೋಡ್ಕೊಂಡು ಅವರಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ಏನೂ ಗೊತ್ತಾಗೋದಿಲ್ಲ ಅವರಿಗೆ. ಇವರುಗಳು ಸಿಂಹಾಸನದ ಮುಂದೆ ಇರುವುದಿಲ್ಲ, ದೇವದೂತರುಗಳಾಗಿರ್ತಾರೆ. ಕೆಲವು ವಿಷಯಗಳನ್ನ ನಾವು ತುಂಬಾ ಆಳವಾಗಿ ನಾವು ಚಿಂತಿಸಬೇಕು. ಪ್ರಿಯರೇ, ನಾವು ಕೇವಲ ದೇವರ ವಾಕ್ಯವನ್ನು ಓದಿ ಹೋಗುವಂಥದ್ದಲ್ಲ, ಕೆಲವು ಸತ್ಯಗಳನ್ನು ನಾವು ಕಂಡುಕೊಳ್ಬೇಕು. ಅದು ಹೇಗೆ ಕಂಡುಕೊಳ್ಳಿಕ್ಕೆ? ಪವಿತ್ರಾತ್ಮರ ಸಹಾಯದ ಮಾತ್ರ ಕಂಡುಕೊಳ್ಳಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಖಂಡಿತವಾಗಿ ಸಾಧ್ಯವಿಲ್ಲ. ಈಗ ಇಷ್ಟು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ, ಇದು ನನಗೆ ಗೊತ್ತಿಲ್ಲ. ನನ್ನಲ್ಲಿ ಒಂದು ಯಾವುದೋ ಸುರಿತಾ ಇದೆ, ಅದು ಬಾಯಿಂದ ಹೊರಗೆ ಬರ್ತಾ ಇದೆ ಅಷ್ಟೇ. ಈ ವಿಷಯಗಳನ್ನ ಕೇಳಿ ಕೆಲವರು ಟೀಕೆ ಮಾಡಬಹುದು, ಕೆಲವರು ಪರಿಹಾಸ್ಯ ಮಾಡಬಹುದು, ಕೆಲವರು ಒಂಥರ ಕ್ರಿಟಿಸೈಸ್ ಮಾಡಬಹುದು. ಅದು ನಮಗೆ ಬೇಕಾಗಿಲ್ಲ. ಯಾರು ಏನು ಬೇಕಾದ್ರೆ ಹೇಳ್ಕೊಂಡು ಹೋಗಲಿ. ಆದರೆ ಕೇಳುವವರ ಕಿವಿಗಳಲ್ಲಿ ಕೇಳುವವರು, ಜ್ಞಾನವ ಇರುವವರು ಅರ್ಥ ಮಾಡಿಕೊಳ್ಳುತ್ತಾರೆ ಇದು ಎಷ್ಟರ ಮಟ್ಟಿಗೆ ಸತ್ಯಕರವಾದದ್ದು ಎಂಬುದಾಗಿ. ಹಿರಿಯ ಕಿರಿಯರು ಅಂತ ಹೇಳಿಬಿಟ್ಟಿದ್ದಾರೆ, ಎಲ್ಲರೂ ಸಿಂಹಾಸನದ ಮುಂದೆ, ನೀವೇನು ಮಕ್ಕಳು ಬೇರೆ ಅಂತ. ಮಕ್ಕಳು ಪಾಪವನ್ನು ಅರಿಯದವರು, ಮಕ್ಕಳು ಯಾಕೆ ಸಿಂಹಾಸನದ ಮುಂದೆ ಹೋಗಿ ನಿಂತ್ಕೊಳ್ಬೇಕು?
ಇಲ್ಲಿ ಮುಂದೆ ನಾವು ನೋಡ್ತೀವಿ ಯಾತಕ್ಕಾಗಿ ಅವರು ಸಿಂಹಾಸನದ ಮುಂದೆ ಹೋಗಿ ನಿಂತ್ಕೊಂಡ್ರು, ಯಾತಕ್ಕಾಗಿ ಸಿಂಹಾಸನದ ಮುಂದೆ ಅವರು ನಿಂತ್ಕೊಂಡ್ರು ಅಂತ ನಾವು ನೋಡ್ತೇವೆ, ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೀಗೆ ಮಂದಮತಿಗಳಾಗಿರೋರು ಪಾಪದ ಅರಿಯೋ ದೇವರು, ಮಕ್ಕಳಾಗಿರೋರು ಪಾಪವನ್ನು ಅರಿಯದ. ನೋಡಿ, ಯೇಸುಸ್ವಾಮಿಯ ಮರಣದ ಸಮಯ, ಸ್ವಾಮಿ ಕ್ಷಮಿಸಿ, ಯೇಸುಸ್ವಾಮಿ ಹುಟ್ಟಿದಾಗ ಸಾವಿರಾರು ಮಕ್ಕಳನ್ನ ಹೆರೋದರಸನು ಕೊಂದನು. ಏನೂ ಅರಿಯದ 2 ವರ್ಷದ ಒಳಗಿರುವ ಮಕ್ಕಳುಗಳು, 2 ವರ್ಷದ ಮೇಲ್ಪಟ್ಟ ಮಕ್ಕಳು. ರಮಾ ಊರಿನಲ್ಲಿ ರೋದನ. ಪ್ರಿಯರೇ, ಹೀಗೆ ಕೆಲವು ಸಂಗತಿಗಳನ್ನು ನಾವು ತುಂಬ ಧ್ಯಾನಿಸಬೇಕು. ಹೀಗೆ ಮಕ್ಕಳು ಯಾರೇ ಆಗಲಿ ಅವರು ಸ್ವರ್ಗ ರಾಜ್ಯದಲ್ಲಿ ದೇವದೂತರುಗಳಾಗಿದ್ದಾರೆ. ಬ್ರದರ್, ನನ್ನ ಮಗು ಸತ್ತೋಯ್ತು. ಎಸ್, ನಿನ್ನ ಮಗು ಗರ್ಭದಲ್ಲಿ ಸತ್ತು ಹೋದರೆ ಅದಕ್ಕೆ ಜೀವವಿಲ್ಲ. ಒಂದು ಮಗು ಗರ್ಭದಲ್ಲಿ ಸತ್ತು ಹೋದರೆ ಅದಕ್ಕೆ ಆತ್ಮವಿಲ್ಲ, ಅದು ಗರ್ಭದಲ್ಲಿಯೇ ಸತ್ತು ಹೋಗ್ತದೆ. ಶವವಾಗಿ ಹೊಟ್ಟೆಯಲ್ಲಿ ಮಗುವಾಗಿ ಬೆಳೆದರೂ ಸಹ ಅದು ಗರ್ಭದಲ್ಲಿಯೇ ಸತ್ತು ಹೋದರೆ ಅದು ದೇವರ ಆತ್ಮವಾಗಿರುವುದಿಲ್ಲ, ದುರಾತ್ಮವಾಗಿಯೂ ಇರುವುದಿಲ್ಲ. ಕೆಲಸರಿ ಅಬಾರ್ಷನ್ ಮಾಡ್ತೇವೆ, ಅಬಾರ್ಷನ್ ಮಾಡ್ತಾರೆ. ಈ ಅಬಾರ್ಷನ್ ಮಾಡಬೇಕಾದ್ರೂ ಪ್ರಿಯರೇ, ಆ ಅಬಾರ್ಷನ್ ಮಾಡಲ್ಪಟ್ಟಂತಹ ಮಗು ಈ ಲೋಕವನ್ನು ಕಾಣದ ಕಾರಣ ಅದು ಸ್ವರ್ಗಕ್ಕೂ ಸೇರುವುದಿಲ್ಲ, ಪಾತಾಳಕ್ಕೂ ಸೇರುವುದಿಲ್ಲ. ಆದರೆ ಆ ಗರ್ಭದಲ್ಲಿ ಸಾಯಲ್ಪಡುವಂತ ಆ ಮಗು ಯಾವ ವ್ಯಕ್ತಿಯ ನಿಮಿತ್ತವಾಗಿ ಅದು ಸಾಯಲ್ಪಡುತ್ತದೋ ಅದು ಆ ವ್ಯಕ್ತಿಯ ಮೂಲಕವಾಗಿ ಶಪಿಸಲ್ಪಡುತ್ತದೆ. ಆ ಮಗುವಿನ ಮೂಲಕವಾಗಿ ವ್ಯಕ್ತಿ ಶಪಿಸಲ್ಪಡುತ್ತಾರೆ. ಅಲ್ಲಿ ಶಪಿಸಲ್ಪಡುವುದು ಯಾವ ವ್ಯಕ್ತಿ? ಒಂದು ತಂದೆ ಕಾರಣವಾಗಿದ್ದರೆ, ಇನ್ನೊಂದು ತಾಯಿ ಕಾರಣವಾಗಿದ್ದರೆ, ಅಥವಾ ಇಟ್ಕೊಂಡವನು ಕಾರಣವಾಗಿದ್ದರೆ, ಅಥವಾ ಅದಕ್ಕೆ ಸಹಪಾಠಿಯಾಗಿ ನಿಲ್ಲುವಂತಹ ಸ್ನೇಹಿತಳೋ ಮಿತ್ರೆಯೋ ಕಾರಣರಾಗಿದ್ದರೆ, ಅಥವಾ ಅದಕ್ಕೆ ಕಾರಣ ಒಂದು ತಂದೆಯೋ ತಾಯಿಯೋ ಅತ್ತೆ ಮಾವನು ಕಾರಣವಾಗಿದ್ದರೆ, ಈ ಜೀವ ಗರ್ಭದಲ್ಲಿರುವಂತಹ ಮಗು ಕೊಲ್ಲಲ್ಪಡುವಾಗ ಆ ಮಗು ಕೊಲ್ಲಲ್ಪಡಲು ಕಾರಣವಾದಂತಹ ಅಷ್ಟು ವ್ಯಕ್ತಿಗಳ ಜೀವಿತದಲ್ಲಿ ಶಾಪಗಳು ಅವರ ಜೀವನದಲ್ಲಿ ಇರ್ತದೆ. ಅದು ಯಾವ ವಿಧದಲ್ಲಿಯೂ ಅವರನ್ನ ಕಾಡ್ತಾನೆ ಇರ್ತದೆ, ಅದು ನಮಗೆ ಗೊತ್ತಾಗೋದಿಲ್ಲ. ಅದರಿಂದ ಆ ಗರ್ಭದಲ್ಲಿ ಸಾಯಲ್ಪಡುವಂತಹ ಮಗು ದೇವರಾಗಿ ಇರುವುದಿಲ್ಲ, ಸ್ವರ್ಗಕ್ಕೂ ಹೋಗುವುದಿಲ್ಲ, ಪಾತಾಳಕ್ಕೂ ಹೋಗುವುದಿಲ್ಲ. ಅದು ಮಾಂಸಧಾರಣೆಯಾಗಿ ಮಾಂಸದಲ್ಲಿದ್ದು ಮಾಂಸದಲ್ಲಿಯೇ ಸತ್ತು ಹೋಗುತ್ತದೆ. ಒಂದು ಪಕ್ಷ ಮಗು ಗರ್ಭಧರಿಸಲ್ಪಟ್ಟು ಅದು ಈ ಲೋಕದಲ್ಲಿ ಗರ್ಭಧರಿಸಲ್ಪಟ್ಟು ತದನಂತರ ಸತ್ತು ಹೋದರೆ ಅದು ದೇವದೂತರಾಗಿರ್ತದೆ. ಒಂದು ಪಕ್ಷ ಮಗು ಈ ಲೋಕದಲ್ಲಿ ಹುಟ್ಟಿ ಅದು ಸತ್ತು ಹೋದರೂ ಸಹ ಅದು ದೇವದೂತರಾಗಿರ್ತದೆ. ಪ್ರೀಸರು ಕೋಟ್ಯಾಂತರ ದೇವದೂತರು ಅಂತ ಹೇಳ್ತೀವಿ ನಾವು. ಪ್ರೀಸರು ತುಂಬಾ ಆಳವಾದಂತಹ ಸೆಷನ್, ತುಂಬಾ ಆಳವಾಗಿರುವಂತಹ ಸೆಷನ್ ನಾವು ತುಂಬಾ ಧ್ಯಾನಿಸಬೇಕು. ಈ ಸೆಷನ್ ಇದುವರೆಗೂ ನೀವು ಕೇಳಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಮುಂದಕ್ಕೆ ಕೇಳ್ತಿರೋ ಅಂತ ನನಗೆ ಗೊತ್ತಿಲ್ಲ. ಒಂದು ಪಕ್ಷ ಇದನ್ನ ಕೇಳಿ ಇನ್ನೂ ಸ್ವಲ್ಪ ಉಪಕಾರ ಮೆಣಸಾಕಿ ಸೆಷನ್ ಕೊಡಬಹುದು. ಆದರೆ ನಾವಿವತ್ತು ಧ್ಯಾನಿಸ್ತಾ ಇದ್ದೇವೆ ಪ್ರಕಟಣಾ ಗ್ರಂಥದ 81ನೇ ಎಪಿಸೋಡ್, 81ನೇ ಭಾಗದಲ್ಲಿ ಅಂತಿಮ ತೀರ್ಪು ಎಂಬಂತ ಒಂದು ಸಬ್ಜೆಕ್ಟ್ ನಾವು ಧ್ಯಾನಿಸ್ತಾ ಇದ್ದೇವೆ. ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ, ಲಾಸ್ಟ್ ಜಡ್ಜ್ಮೆಂಟ್ ಅಂತ ಕಾಣ್ತದೆ ಅಲ್ಲ ಇಂಗ್ಲಿಷಲ್ಲಿ, ಲಾಸ್ಟ್ ಜಡ್ಜ್ಮೆಂಟಾ ನನಗೆ ಗೊತ್ತಿಲ್ಲ. ಸೊ ಅಂತಿಮ ತೀರ್ಪು ಅಂದ್ರೆ ಈ ವಾಕ್ಯ ನಾವು ಪ್ರಕಟಣಾ ಗ್ರಂಥದ 20ನೇ ಅಧ್ಯಾಯದಲ್ಲಿ 11 ವಾಕ್ಯದಿಂದ ನಾವು ಸುಮಾರು 15 ವಾಕ್ಯದವರೆಗೆ ನಾವು ಧ್ಯಾನಿಸಲಿಕ್ಕೆ ಹೋಗ್ತೇವೆ. ಒಂದು ಪಕ್ಷ ಈ ಸೆಷನ್ ಇವತ್ತಿಗೆ ಮುಗಿಬಹುದು, ಅಥವಾ ಈ ಸೆಕ್ಷನ್ ನಾಳೆಗೂ ಸಹ ಇರಬಹುದು. ಯಾಕಂದ್ರೆ ಈ ಒಂದು ಸೆಷನ್ ಅನ್ನ ತುಂಬಾ ಗೂಢಾರ್ಥವಾಗಿ, ತುಂಬಾ ಆಳವಾಗಿ ಪವಿತ್ರಾತ್ಮ ಪ್ರಕಟಿಸ್ತಾ ಇದ್ದಾರೆ. ಕೆಲವು ವಿಷಯಗಳು ನಾವು ಕೆಲವು ಮುಕ್ತಾಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಬರೀ ನಾವು ಪುನರುತ್ಥಾನ ಅಂತ ಹೇಳ್ತೇವೆ, ಸ್ವರ್ಗ ಅಂತ ಹೇಳ್ತೇವೆ. ಆದರೆ ಈ ಪಾತಾಳ ಎಂಬುದು ಯಾರಿಗೂ ಗೊತ್ತಿಲ್ಲ, ಈ ನರಕ ಎಂಬುದು ಗೊತ್ತಿಲ್ಲ, ಸೊ ದೇವದೂತರು ಎಂಬುದು ನಮಗೆ ಗೊತ್ತಿಲ್ಲ. ಸೊ ಕೆಲವು ಸತ್ತ ಮೇಲೆ ಏನಾಗ್ತದೆ ಅಂದ್ರೆ ನಮಗೆ ಗೊತ್ತಿಲ್ಲ. ಸೊ ಎಲ್ಲದಕ್ಕೂ ಒಂದೇ ಮರಣ ಅಂತ ನಾವು ಹೇಳ್ತೇವೆ, ಕೊನೆಗೆ ನರಕ ಅಂತ ಹೇಳ್ತೇವೆ, ಸ್ವರ್ಗ ಎಂಬುದಾಗಿ ಹೇಳ್ತೇವೆ. ಆದರೆ ಯಾರು ನರಕಕ್ಕೆ ಸೀಮಿತರು,
ಯಾರು ಸ್ವರ್ಗಕ್ಕೆ ಸೀಮಿತರು ಅಂದಾಗ ಪಾಪ ಮಾಡುವವನು ನರಕಕ್ಕೆ ಸೀಮಿತ, ಪುಣ್ಯ ಮಾಡುವವನು ಸ್ವರ್ಗಕ್ಕೆ ಸೀಮಿತ ಎಂಬುದಾಗಿ. ಆದರೆ ಈ ಲೋಕದಲ್ಲಿ ಪಾಪ ಮಾಡದಿರುವಂತಹ ವ್ಯಕ್ತಿ ಯಾರೂ ಇಲ್ಲ. ಒಂದು ವ್ಯಕ್ತಿಯೂ ಸಹ ಯೇಸು ಕ್ರಿಸ್ತರಾದ ಈ ಲೋಕದಲ್ಲಿ ಪಾಪ ಮಾಡದಿರುವಂತಹ ವ್ಯಕ್ತಿ ಯಾರು ಇಲ್ಲ, ಸಿಕ್ಲಿಕ್ಕೂ ಇಲ್ಲ. ನಾವೆಲ್ಲರೂ ಪಾಪಿಗಳೇ. ನಾವೆಲ್ಲರೂ ಸತ್ತ ತಕ್ಷಣ ನಾನು ಪುಣ್ಯ ಮಾಡಿಬಿಟ್ಟಿದ್ದೀನಿ, ನಾನು ಬಲಿ ಪೂಜೆಗೆ ದಿನ ಹೋಗ್ತೇನೆ, ನಾನು ದಿನ ಪ್ರಾರ್ಥನೆ ಮಾಡ್ತೇನೆ, ನಾನು ಉಪವಾಸ ಮಾಡ್ತೇನೆ, ನಾನು ದಾನ ಧರ್ಮ ಮಾಡ್ತೇನೆ, ನಾನು ಧ್ಯಾನ ಮಂದಿರ ಮಾಡಿದ್ದೇನೆ, ನಾನು ಶುಭ ಸಂದೇಶ ಸಾರ್ತೇನೆ, ನಾನು ಆಶ್ರಮ ಮಾಡಿದ್ದೇನೆ, ಏನೆಲ್ಲ ಮಾಡಿದ್ದೇನೆ ಅಂದ್ರೆ ಅದ್ರ ಹಿಂದೆಲ್ಲ ಒಂದು ದುರಾಸೆ ಇರ್ತದೆ. ಒಂದು ಹೆಸರಿನ ದುರಾಸೆ, ಒಂದು ಮೋಹದ ದುರಾಸೆ, ಒಂದು ಹಣದ ದುರಾಸೆ, ಒಂದು ಸ್ಥಾನಮಾನಗಳ ದುರಾಸೆ, ಹಲವಾರು ದುರಾಸೆಗಳು, ದೂಷಣೆಗಳು, ನಿಂದನೆಗಳು, ಮತ್ತೊಬ್ಬರ ಮೇಲೆ ಅಸೂಯೆಗಳು, ತೆಗಳುವಿಕೆಗಳು, ಹೀಗೆ ಹಲವಾರು ಏನೇ ಸೇವಾ ಕಾರ್ಯಗಳನ್ನು ಮಾಡಿದರೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ಈ ಅಸೂಯೆ, ದೂಷಣೆ, ನಿಂದನೆಗಳ, ಪಾಪಗಳ ಸರಮಣಿ ಇರುತ್ತದೆ. ಅದರಿಂದ ಸಾಯುವ ಪ್ರತಿಯೊಬ್ಬ ಮನುಷ್ಯನು ಸ್ವರ್ಗಕ್ಕೆ ಹೋಗುವುದಿಲ್ಲ, ಅವನು ಉತ್ತರಿಸುವ ಸ್ಥಳಕ್ಕೆ ಹೋಗ್ತಾನೆ. ಅಂದ್ರೆ ಪರ್ಗೆಟ್ರಿ, ಉತ್ತರಿಸುವ ಸ್ಥಳ. ಇದು ಭೂಮಿ, ಸರಿಯಾಗಿ ನೋಡ್ಕೊಳ್ಳಿ, ಇದು ಭೂಮಿ. ಎಸ್, ಸತ್ರ ನಮ್ಮನ್ನ ಇಲ್ಲಿ ಮಣ್ಣು ಮಾಡ್ತದೆ. ದೇಹ ಈ ಭೂಮಿ ಒಳಗಡೆ ಇರ್ತದೆ, ಆತ್ಮ ಈ ಭೂಮಿಯನ್ನು ಬಿಟ್ಟು ಮೇಲೆ ಬರ್ತದೆ. ಈ ಹೋಗುವಾಗ, ಈ ಭೂಮಿ ಬಿಟ್ಟು ಹೋಗುವಾಗ ಮೊದಲನೇದಾಗಿ ನಾವು ಹೋಗ್ತೇವೆ, ಮೊದಲನೇ ಹಂತದಲ್ಲಿ ನಾವು ಉತ್ತರಿಸುವ ಸ್ಥಳಕ್ಕೆ ಹೋಗ್ತೇವೆ. ಇದೇ ತರ ಇರ್ಬೋದು, ನಮಗೆ ಗೊತ್ತಿಲ್ಲ ಯಾವ ತರ ಇರ್ಬೋದು ಅಂತೇಳಿ, ಅಥವಾ ಸ್ವರ್ಗ ರಾಜ್ಯದಲ್ಲಿ ಪ್ರವೇಶಿಸಲಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ನಾವು ಸತ್ತ ಬಳಿಕ ನಾವು ಉತ್ತರಿಸುವ ಸ್ಥಳಕ್ಕೆ ಹೋಗ್ತೇವೆ. ಎಕ್ಸಾಂಪಲ್ ಆಗಿ ನಾವು ತಗೊಳ್ಳೋದಾದ್ರೆ ಇದು ಭೂಮಿ, ಎರಡನೇದಾಗಿ ನಾವು ತಗೊಳ್ಳೋದಾದ್ರೆ ಇದು ಉತ್ತರಿಸುವ ಸ್ಥಳ ಅಂತ ನಾವು ಇಮ್ಯಾಜಿನ್ ಇಟ್ಕೊಂಡ. ಆದ್ರೆ ನಮಗೆ ಗೊತ್ತಿಲ್ಲ, ನಾನು ಸಹ ನೋಡಿಲ್ಲ, ನೀವು ಸಹ ನೋಡಿಲ್ಲ. ಯಾಕೆಂದ್ರೆ ಮೂರನೇದಾಗಿ ನಾವು ನೋಡ್ತೇವೆ ಸ್ವರ್ಗ ರಾಜ್ಯ. ಈ ಸ್ವರ್ಗ ರಾಜ್ಯದಲ್ಲಿ ಯಾವ ಪಾಪಿಗಳು ಪ್ರವೇಶಿಸಲು ಸಾಧ್ಯವಿಲ್ಲ. ಈ ಸ್ವರ್ಗ ರಾಜ್ಯದಲ್ಲಿ ಯಾವ ಪಾಪಿಗಳು ಸಹ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ನೀವು ಹೇಗೆ ತಗೊಳ್ಳೋದು ಇಮ್ಯಾಜಿನೇಷನ್ ಅಂದ್ರೆ, ಈ ನನ್ನ ಕೈಯಲ್ಲಿರುವಂತಹ ಈ ಉಂಡೆ ಭೂಮಿ, ನಿಮ್ಮ ಕಣ್ಣು ಮುಂದೆ ನನ್ನ ತಲೆ ಉತ್ತರಿಸುವ ಸ್ಥಳ, ಈ ನನ್ನ ಕೈ ಸ್ವರ್ಗ ರಾಜ್ಯ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನನ್ನ ಕೈಲಿರುವಂತಹ ಈ ಭೂಮಿಯ ನಕ್ಷೆ ಭೂಮಿ, ನಾವು ಜೀವಿಸಿದಂಥದ್ದು. ಸತ್ತ ಮೇಲೆ ನಾವು ಉತ್ತರಿಸುವ ಸ್ಥಳಕ್ಕೆ ಹೋಗ್ತೀವಿ, ಅದರ ನನ್ನ ತಲೆ ಎಂಬುದಾಗಿ ಎಣಿಸಿಕೊಳ್ಳಿ. ಮತ್ತೆ ನಾನು ಉತ್ತರಿಸುವ ಸ್ಥಳದಿಂದ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂದ್ರೆ ಈ ನನ್ನ ಮೇಲೆ ಕಾಣ್ತಾ ಇರುವಂತಹ ಕೈ, ಇದುವೇ ಸಂಕೇತ. ಸೊ ಅದಕ್ಕಿಂತ ಇನ್ನೊಂದು ಹೇಳ, ನನ್ನ ಕೈ ಅಂತ ಹೇಳೋದು ಬೇಡ. ಸೊ ಓಕೆ, ಇದು ನೋಡಿ, ಈಗ ತೆಗೆದುಕೊಳ್ಳಿ. ಸೊ ಒಂದು, ಈ ಭೂಮಿ ವಾಸ ಮಾಡ್ತಾ ಇದ್ದೇವೆ, ಸಾಯ್ತೇವೆ, ನನ್ನ ತಲೆ ಉತ್ತರಿಸುವ ಸ್ಥಳ, ಶಿಲುಬೆ ಸ್ವರ್ಗರಾಜ್ಯ. ಈ ಸತ್ತ ತಕ್ಷಣ ನಾನು ಸೀದಾ ಸ್ವರ್ಗರಾಜ್ಯಕ್ಕೆ ಹೋಗುವುದಿಲ್ಲ. ನಾನು ಸತ್ತ ತಕ್ಷಣ ಯಾರು ಈ ಸ್ವರ್ಗರಾಜ್ಯಕ್ಕೆ ಹೋಗುವುದಿಲ್ಲ. ಸತ್ತ ತಕ್ಷಣ ಇಲ್ಲಿ ನನ್ನ ತಲೆಗೆ ಬರಬೇಕು, ಅಂದ್ರೆ ಉತ್ತರಿಸುವ ಸ್ಥಳಕ್ಕೆ ಬರಬೇಕು. ಇದೇ ಇವತ್ತಿನ ನಿಮ್ಮ ಮುಂದೆ ಇಡುತ್ತಿರುವಂತಹ 81ನೇ ಸೆಷನ್. ಪ್ಲೀಸ್ ಸರಿಯಾಗಿ ಅರ್ಥ ಆಗ್ತಾ ಇದೆ ಅಂತ ನಿಮಗೆ ನಾನು ಅನಿಸ್ತೇನೆ. ಪ್ಲೀಸ್ ಇದು ಇಮ್ಯಾಜಿನೇಷನ್, ಇದನ್ನ ಒಂದು ಕ್ಯಾಲ್ಕುಲೇಷನ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನ ನಾನು ನೋಡಿಲ್ಲ, ಪವಿತ್ರಾತ್ಮ ಪ್ರೇರಣೆಯಿಂದ ನಾನು ನಿಮಗೆ ಮಾತಾಡಿ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಸಿಂಹಾಸನದ ಮುಂದೆ ಎಲ್ಲ ಹಿರಿಯ ಕಿರಿಯರನ್ನ ನೋಡ್ತಾ ಇದ್ದೇವೆ. ಈಗ ತಾನೇ ನಾವು ಯಾರು ಹಿರಿಯರು, ಯಾರು ಕಿರಿಯರು, ಸ್ವರ್ಗಕ್ಕೆ ಹೋಗುವವರು ಯಾರು, ಸೊ ಇದನ್ನ ನಾವು ದೂತರು ಯಾರು ಎಂಬುದನ್ನು ಧ್ಯಾನಿಸಿದ್ದೇವೆ. ಈ ಕಾನ್ಸೆಪ್ಟ್ ಅಲ್ಲಿ ಬರ್ಬೇಕಾದ್ರೆ ನಾನು ಹಿಂದೆಯಿಂದ ಬರ್ತೇನೆ, ಮುಂದೆಯಿಂದ ಹೋಗುದಿಲ್ಲ. ಈ ಪಾತಾಳ ನರಕ ಎಂದು ಹೇಳುವುದಾದ್ರೆ ನಮಗೆ ಗೊತ್ತಿಲ್ಲ, ಅದು ನಾನು ಇಮ್ಯಾಜಿನೇಷನ್ ಹೇಳಿದೆ 1, 2, 3. ಆದರೆ ನಾನು ಹೇಳಿದೆ 1, 2, 3 ಅಂದ್ರೆ ನೋಡಿ, ಒಂದು ಭೂಮಿಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ, ಎರಡನೇದು ಉದಾಹರಣೆಗೆ ನನ್ನ ತಲೆ ಉತ್ತರಿಸುವ ಸ್ಥಳ, ಮೂರನೇದು ಈ ಶಿಲುಬೆ ಸ್ವರ್ಗ. ನರಕ ಎಲ್ಲಿದೆ? ಪ್ರಿಯ, ನರಕ ನನ್ನ ತಲೆ ಎಂದು ಹೇಳುವ ಉತ್ತರಿಸುವ ಸ್ಥಳದಲ್ಲಿಯೇ ಇದೆ. ನರಕ ತಲೆ ಎಂದು ಹೇಳುವಂತ ಉತ್ತರಿಸುವ ಸ್ಥಳದಲ್ಲಿದೆ. ಅಲ್ಲಿಯೇ ಪಾಸ್ಫೇಲ್, ಅಲ್ಲಿಯೇ ಎಕ್ಸಾಮಿನೇಷನ್ ಕರೆಕ್ಷನ್ ಮಾಡೋದು. ಎಕ್ಸಾಮ್ ಬರೆದು ಕೊಟ್ಟಾಗ, ಶೀಟ್ನ ಕೊಟ್ಟಾಗ, ಪೇಪರ್ನ ಕೊಟ್ಟಾಗ ಅದು ಸರಿ ಇದ್ರೆ ಓಕೆ ಅಂತ ಟಿಕ್ ಮಾಡಿ ಮುಂದುಗಡೆ ಟೇಬಲ್ಗೆ ಕೊಡ್ತಾರೆ. ಇಲ್ಲಾಂದ್ರೆ ಫೇಲ್ ಅಂತ ಹೇಳಿದಾಗ ಅದನ್ನ ಅರದಿ ಪುಟ್ಟಿಗೆ ಹಾಕ್ತಾರೆ. ಸೊ ದಯವಿಟ್ಟು ಯಾರಿಗಾದ್ರೂ ಡೌಟ್ ಇದ್ರೆ ದಯವಿಟ್ಟು ತಿಳಿಸಿ. ಅಲ್ಲ, ಇಫ್ ಎನಿ ಡೌಟ್ಸ್ ದಯವಿಟ್ಟು ತಿಳಿಸಿ. ಯಾಕಂದ್ರೆ ನಿಮಗೆ ಡೌಟ್ ಇದೆ ಅಂದ್ರೆ ನಾನು ಇನ್ನು ಸ್ವಲ್ಪ ಅದನ್ನ ಹಾಗೆ ಅನಾಲಿಸ್ ಮಾಡಲಿಕ್ಕೆ ಪವಿತ್ರ ಆತ್ಮರ ಸಹಾಯವನ್ನು ಯಾಚಿಸ್ತೇನೆ. ನಾನು ಹೇಳ್ತಿರೋ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಒಂದು ವರ್ಡ್ ಅಲ್ಲಿ ನನಗೆ ಮೆಸೇಜ್ ಹಾಕಿ.
ಅಥವಾ ಗೊಂದಲವಾಗಿದೆಯಾ? ದಯವಿಟ್ಟು ಏನಾದರೂ ಸಂಶಯಗಳು ಅನ್ನೋದಾದ್ರೆ ಸ್ವಲ್ಪ ತಿಳಿಸಿದರೆ ನಾನು ಆ ಸಂಶಯಗಳನ್ನು ನಿಮ್ಮ ಮುಂದೆ ನಾನು ವಿವರಿಸಬಹುದು. ಅದಕ್ಕಾಗಿ ನಾನೊಂದು 30 ಸೆಕೆಂಡ್ ಫ್ರೀ ಆಗ್ತೀನಿ, ನಿಮ್ಮ ಮುಂದೆ ನಾನು ಮಾತನಾಡೋದಿಲ್ಲ. ಇಲ್ಲ, ಇದು ನಿಮಗೆ ಗೊಂದಲವಾಗಿದ್ರೆ ಗೊಂದಲ ಎಂಬುದಾಗಿ ಹೇಳಿ, ತೊಂದರೆ ಇಲ್ಲ. ಇಲ್ಲ, ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ, ಪರವಾಗಿಲ್ಲ. ಅರ್ಥ ಮಾಡಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಒಂದು ಪಕ್ಷ ನಿಮಗೆ ಇಲ್ಲ ಇದರ ಬಗ್ಗೆ ಮಾಹಿತಿ ಇನ್ನೂ ಬೇಕು, ಸರಿಯಾಗಿ ಅರ್ಥ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ನನಗೆ ನೇರವಾಗಿ ಕರೆ ಮಾಡಿ. ನನ್ನ ದೂರವಾಣಿ ಸಂಖ್ಯೆ 9902423181. ಈ ನಂಬರ್ಗೆ ಕರೆ ಮಾಡಿ. ಯಾಕೆಂದ್ರೆ ಧ್ಯಾನಿಸ್ತಾ ಇರುವಂತಹ ವಿಷಯ ಅಷ್ಟು ಚಿಕ್ಕ ವಿಷಯ ಅಲ್ಲ. ಧ್ಯಾನಿಸ್ತಾ ಇರುವಂತಹ ವಿಷಯ ಅಷ್ಟು ಚಿಕ್ಕ ವಿಷಯ ಅಲ್ಲ. ಇದನ್ನು ವಿವರಿಸಲಿಕ್ಕೆ ನಾನು ಮೇಧಾವಿನೂ ಅಲ್ಲ, ಥಿಯಾಲಜಿನೋ ಫಿಲಾಸಫಿನೋ ಕಲಿತವನಲ್ಲ, ಯಾವ ಅರ್ಥಶಾಸ್ತ್ರ ದೈವಶಾಸ್ತ್ರ ಕಲಿತವನಲ್ಲ, ಯಾವ ಡಾಕ್ಟರೇಟ್ ಕಲಿತವನಲ್ಲ, ಸ್ವರ್ಗಕ್ಕೂ ಹೋದವನಲ್ಲ, ಪಾತಾಳಕ್ಕೂ ಹೋದವನು ಅಲ್ಲ, ನರಕವನ್ನು ನೋಡಿದವನು ಅಲ್ಲ, ಸ್ವರ್ಗವನ್ನು ನೋಡಿದವನಲ್ಲ. ಈ ಭೂಮಿಯಲ್ಲಿ ನೀವು ಈ ಭೂಮಿಯಲ್ಲಿ ನಾನು ಜೀವಿಸ್ತಾ ಇರೋನು. ಈ ಭೂಮಿಯ ಹೊರಭಾಗ ನನಗೆ ಗೊತ್ತಿಲ್ಲ, ಭೂಮಿಯ ಹೊರಭಾಗ ಪ್ರಕೃತಿ ಮಾತ್ರ ನನಗೆ ಗೊತ್ತುಂಟು ಅಷ್ಟೇ. ಪ್ರೀತಿಸಲು ಯಾಕೆಂದರೆ ಕೆಲವು ಸಂಗತಿಗಳು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅರಿವಾಗೋದಿಲ್ಲ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ತುಂಬಾ ಕನ್ಫ್ಯೂಸ್ ಆಗ್ತದೆ. ಸೊ ಇಲ್ಲಿ ಹೀಗೆ ಹೇಳಿ ಬರಬೇಕಾದ್ರೆ ಈ ಪಾತಾಳ ಓಕೆ, ಉತ್ತರಿಸುವ ಸ್ಥಳ, ಭೂಮಿ, ಸ್ವರ್ಗ. ಇಲ್ಲಿ ಆ ಸಿಂಹಾಸನದಲ್ಲಿ ಕುಳಿತಿರುವಂತಹ ವ್ಯಕ್ತಿಯ ಮುಂದೆ ಎಲ್ಲ ಭೂಮಿ ಆಕಾಶವು ಎಲ್ಲವೂ ಸಹ ಕಣ್ಮರೆಯಾಗಿ ಹೋಯಿತು. ಭೂಮಿ ಆಕಾಶಗಳು ತಮ್ಮ ಇರುವಿಕೆಯೇ ಇಲ್ಲ. ಇದಲ್ಲದೆ ಮೃತರಾಗಿದ್ದಂತಹ ಹಿರಿಯ ಕಿರಿಯರೆಲ್ಲರೂ ಸಿಂಹಾಸನದ ಸಾನ್ನಿಧ್ಯದಲ್ಲಿ ನಿಂತಿರುವುದನ್ನು ಕಂಡೆ. ಹಿರಿಯ ಕಿರಿಯರೆಲ್ಲರೂ ಸಿಂಹಾಸನದ ಮುಂದೆ ನಿಂತುಕೊಂಡಿದ್ದಾರೆ. ಅಲ್ಲಿ ಯವಾನರು ಇದನ್ನ ನೋಡ್ತಾ ಇದ್ದಾರೆ. ರೊಸಾರಿ ನೋಡ್ತಾ ಇಲ್ಲ, ಯವಾನರು ನೋಡ್ತಾ ಇದ್ದಾರೆ. ಇದು ಪ್ರಕಟಣಾ ಗ್ರಂಥದಲ್ಲಿ 20ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ರೊಸಾರಿಯೋ ಹೊಸದಾಗಿ ಬರೆದದಲ್ಲ, 20ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಎಲ್ಲರೂ ಸಿಂಹಾಸನದ ಮುಂದೆ ಹಿರಿಯರು ಕಿರಿಯರು ನಿಂತಿರಬೇಕಾದ್ರಲ್ಲಿ ಇನ್ನೊಂದು ದರ್ಶನವನ್ನು ಕಾಣ್ತಾರೆ ಯವಾನರು. ಆಗ ಪುಸ್ತಕಗಳನ್ನು ತೆರೆಯಲಾಯಿತು. ಪುಸ್ತಕವನ್ನು ಅಲ್ಲ, ಪುಸ್ತಕಗಳನ್ನು ತೆಗೆಯಲಾಯಿತು. ನಾಟ್ ಒನ್ ಬುಕ್, ಸೋ ಮೆನಿ ಬುಕ್ಸ್. ಅರ್ಥ ಆಯ್ತಾ? ಪುಸ್ತಕವನ್ನು ಮಾತ್ರವಲ್ಲ, ಪುಸ್ತಕಗಳನ್ನು ತೆಗೆಯಲಾಯಿತು. ಯಾಕಪ್ಪ ಈ ಜನ ಈ ಸಿಂಹಾಸನದ ಮುಂದೆ, ಸಿಂಹಾಸನದಲ್ಲಿ ಕೂತಿರುವಂತ ವ್ಯಕ್ತಿ ಮುಂದೆ, ದೊಡ್ಡವರು ಚಿಕ್ಕವರೆಲ್ಲ ಇದ್ದಾರೆ, ಅವ್ರ ಮುಂದೆ ಯಾಕೆ ಈ ಪುಸ್ತಕ ತೆಗಿಬೇಕು? ಈ ಪುಸ್ತಕಕ್ಕೂ ಈ ಸಿಂಹಾಸನಕ್ಕೂ ಸಿಂಹಾಸನದಲ್ಲಿರುವಂತಹ ವ್ಯಕ್ತಿಗೂ ನಮಗೂ ಏನ್ ಸಂಬಂಧ? ಅಂದರೆ ಪ್ರಿಯರೇ, ಇಲ್ಲಿ ವ್ಯಕ್ತವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಯವಾನರ ದರ್ಶನದಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿಯು ಮಾಡಿದ ಒಳಿತು ಕೆಡುಕುಗಳನ್ನ ಬರೆಯಲ್ಪಡುತ್ತದೆ. ನಾವು ಹೇಳ್ತೇವೆ ಜೀವ ಬಾಧ್ಯರ ಪಟ್ಟಿಯ ಪುಸ್ತಕದಲ್ಲಿ ಬರೆಯಲ್ಪಡುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸ್ತೇವೆ. ಹೀಗೆ ನಾವು ಮಾಡುವ ಪ್ರತಿಯೊಂದು ಒಳಿತು ಕೆಡುಕುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡುತ್ತದೆ. ಚಿತ್ರಗುಪ್ತನ ಕೈಯಲ್ಲಿ ಮುಖಾಂತರವಾಗಿ ಬರೆಯಲ್ಪಡುತ್ತದೆ. ಪ್ರಿಯ, ನಾವು ಈಗ ಏನು ಮಾಡ್ತೀವೋ, ಒಂದು ಚಿಕ್ಕ ಮಿಸ್ಟೇಕ್ ಆದ್ರೆ ನನಗೊಬ್ಬ ರೈಟರ್ ಇರ್ತಾರೆ. ದೇವರು ಒಂದೊಂದು ವ್ಯಕ್ತಿಗೆ ಒಂದೊಂದು ರೈಟರ್ನ ಕೊಟ್ಟಿರ್ತಾರೆ, ಒಂದೊಂದು ದೂತರನ್ನ ಕೊಟ್ಟಿರ್ತಾರೆ. ಈ ದೂತರು ಇಲ್ಲಿ ನನಗೆ ಕೊಟ್ಟಿರುವಂತ ಇನ್ಚಾರ್ಜ್ ದೂತರಿದ್ದಾರೆ. ಆ ಇನ್ಚಾರ್ಜ್ ದೂತರು ಏನ್ ಮಾಡ್ತಾರೆ, ನಾನು ಏನ್ ತಪ್ಪು ಮಾಡಿದ್ರು ಅದನ್ನ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಸ್ತಾರೆ.
ಹಾಗೆ ನಾನು ಏನು ಒಳ್ಳೇದು ಮಾಡಿದ್ರು ಅದನ್ನು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಸ್ತಾರೆ. ಸ್ವರ್ಗಕ್ಕೂ ಭೂಮಿಗೂ ಅವರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಾನು ಏನೇ ಮಾಡಿದ್ರು ಅದ್ರಲ್ಲಿ ಬರೆಯಲ್ಪಡ್ತಾ ಇರ್ತದೆ ಆ ಪುಸ್ತಕದಲ್ಲಿ. ನನಗೆ ಅಂತ ಒಂದು ಡೈರಿ. ಈಗ ಹೇಗೆ ಒಬ್ಬೊಬ್ಬರ ಕೈಲಿ ಕಂಪ್ಯೂಟರ್ ಮೊಬೈಲ್ ಇದ್ದಾಗ ಅದರಲ್ಲಿ ಸೇವ್ ಮಾಡ್ತೀವೋ, ಮುಟ್ಟಿದ ತಕ್ಷಣ ಎಲ್ಲ ರಿಪೋರ್ಟ್ಗಳು ಏನೇನು ಬರ್ತದೋ ಅದೆಲ್ಲ ಬರ್ತದೋ, ಹಾಗೆ ನಮ್ಮ ಹೆಸರಲ್ಲಿ ಒಂದೊಂದು ಕಂಪ್ಯೂಟರ್ ಅಲ್ಲಿ ಇದೆ, ಒಂದೊಂದು ಸಿಸ್ಟಮ್, ಹಾರ್ಡ್ ಡಿಸ್ಕ್ ಅಲ್ಲಿ ಎಲ್ಲ ಸೇವ್ ಆಗಿರ್ತದೆ. ನಾನು ಎಷ್ಟು ಸುಳ್ಳು ಹೇಳಿದ್ದೀನಿ, ಏನು ಪಾಪ ಮಾಡಿದ್ದೇನೆ, ಏನು ವ್ಯಭಿಚಾರ ಮಾಡಿದ್ದೇನೆ, ಏನು ಮೋಸ ಮಾಡಿದ್ದೇನೆ, ಏನು ಕಳ್ತನ ಮಾಡಿದ್ದೇನೆ, ಎಷ್ಟು ಮನೆ ಒಡೆದಾಕಿದ್ದೇನೆ, ಎಷ್ಟು ದೂಷಣೆ ಮಾಡಿದ್ದೇನೆ, ಎಷ್ಟು ಚಾಡಿ ಹೇಳಿದ್ದೇನೆ, ಎಷ್ಟು ಕೊಲೆ ಮಾಡಿದ್ದೇನೆ, ಎಲ್ಲ ಬರೆಯಲ್ಪಡ್ತದೆ. ಎಲ್ಲವೂ ಬರೆಯಲ್ಪಡ್ತದೆ. ನಾನು ಮಾಡಿದ್ದು ಬರೆಯಲ್ಪಡ್ತಾ ಇದೆ, ನೀವು ಮಾಡಿದ್ದು ಬರೆಯಲ್ಪಡ್ತಾ ಇದೆ. ಒಬ್ಬ ಯಾಜಕ ಗುರುವಾದವನು ಮಾಡಿದ್ದು ಬರೆಯಲ್ಪಡ್ತಾ ಇದೆ. ಒಬ್ಬ ಪಾಸ್ಟ್ ಸಭಾಪಾಲಕನಾದವನು ಮಾಡಿದ್ದು ಬರೆಯಲ್ಪಡ್ತಾ ಇದೆ. ಪೋಪ್ ಫ್ರಾನ್ಸಿಸ್ ಮಾಡಿದ್ದು ಬರೆಯಲ್ಪಡ್ತಾ ಇದೆ. ಎಲ್ಲ ಧರ್ಮಾಧ್ಯಕ್ಷಗಳು ಮಾಡಿದ್ದು ಬರೆಯಲ್ಪಡ್ತಾ ಇದೆ. ಎಲ್ಲ ಸಭಾಪಾಲಕರಾಗಿ, ಶುಭ ಸಂದೇಶ ಸಾರುವವರಾಗಿ, ಅಥವಾ ಪ್ರಾರ್ಥನೆ ಮಾಡೋರಾಗಿ, ಪ್ರಾರ್ಥನಾ ತಂಡ ನಡೆಸೋರಾಗಿ, ಧ್ಯಾನ ಗುರುವಾಗಿ, ಧ್ಯಾನ ನಡೆಸೋ ಎಲ್ಲರ ಬಗ್ಗೆ ಬರೆಯಲ್ಪಡ್ತಾ ಇದೆ. ಎಲ್ಲರಿಗೂ ಒಂದೊಂದು ಫೈಲ್, ಎಲ್ರಿಗೂ ಹಾರ್ಡ್ ಡಿಸ್ಕ್, ಎಲ್ರಿಗೂ ಒಂದೊಂದು ಸಿಸ್ಟಮ್. ಆದರೆ ಯಾರಿಗೂ ಭಯವಿಲ್ಲ. ಏನಾಗಿ ಹೋಗ್ತದೆ, ಯಾರಿಗೆ ಗೊತ್ತು ಸತ್ತದ್ಮೇಲೆ ಏನಾಗ್ಬೇಕು ಅಂತ, ಯಾರಿಗೆ ಗೊತ್ತು ಏನಾಗ್ತೀವಿ ಅಂತ. ಇರೋ ತನಕ ತಿನ್ನೋದ, ಕುಡಿಯೋಣ, ಮಜಾ ಮಾಡೋಣ, ಗಮ್ಮತ್ ಮಾಡೋಣ, ಆ ತೊಂದರೆ ಇಲ್ಲ. ದೇವರ ಆಮೇಲೆ ನೋಡಿದ ದೇವರು, ಸಂಕಟ ಬಂದಾಗ ವೆಂಕಟರಮಣ. ನಮ್ಗೆ ಗೊತ್ತಲ್ಲ, ಈ ಲೋಕದಲ್ಲಿ ನಾವು ನೋಡ್ತಾ ಇದ್ವಿ, ದೇವರು ಅಂದ್ರೆ ಬಿಸ್ನೆಸ್. ನನಗೆ ಅದ್ಭುತ ಆದ್ರೆ ನಾನು ಸಾಕ್ಷಿ ಹೇಳ್ತೇನೆ. ಈ ಆಳಾದ ಸಾಕ್ಷಿ ಹೇಳಿ ದೇವರನ್ನ ಮರೆತು ಬಿಡ್ತಾ ಇದ್ದಾರೆ ಮನುಷ್ಯರು, ವಾಕ್ಯನ ಮರೆತು ಬಿಡ್ತಾ ಇದ್ದಾರೆ ಮನುಷ್ಯರು. ಯೋ ಅಪ್ಪ, ನಿನಗೆ ದೇವರ ಅದ್ಭುತ ಮಾಡಿ ನೀನ್ ಹೇಳೋ ಸಾಕ್ಷಿಯಿಂದ ದೇವರಿಗೇನು ಉಪಯೋಗ? ಹೊಟ್ಟೆ ನೋವು ಹೋಯ್ತು, ತಲೆನೋವು ಹೋಯ್ತು, ನನಗೆ ಮಗು ಆಯ್ತು, ಕೆಲಸ, ಇದನ್ನೆಲ್ಲ ಹೇಳಿ ಏನು ಪ್ರಯೋಜನ? ಇದೆಲ್ಲ ಸಾಕ್ಷಿ ಅಲ್ಲ. ಇದೆಲ್ಲ ಹೇಳ್ಕೊಂಡು ತಿರುಗೋದು ಸಾಕ್ಷಿ ಅಲ್ಲ. ಅದಕ್ಕಿಂತ ಶ್ರೇಷ್ಠವಾದ ಸಾಕ್ಷಿ ಇದೆ. ಅದು ಕೇವಲ ಮನುಷ್ಯ ಮುಂದುಗಡೆ ಹೇಳುವಂತ, ಆದ್ರೆ ಅದು ಸತ್ಯವಾದ ಸಾಕ್ಷಿ ಇಲ್ಲ. ಆ ಸಾಕ್ಷಿ ನಾವು ಕೇವಲ 30 ಸೆಕೆಂಡ್, 1 ನಿಮಿಷದಲ್ಲಿ ಹೇಳಿ ಮುಗಿಸುವಂತ ಸಾಕ್ಷಿ ಅಷ್ಟೇನೆ. ಆ ಒಂದು ದಿನ ಒಂದ್ಸಾರಿ ಸಾಕ್ಷಿ ಹೇಳ್ಬಿಟ್ರೆ ಮುಗಿದಾಯ್ತು. ಅದು ಸಾಕ್ಷಿಯ ಜೀವನ ಅಲ್ವೇ ಅಲ್ಲ. ಯಾವುದು ಸಾಕ್ಷಿಯ ಜೀವನ? ನನ್ನ ಜೀವಿತದಲ್ಲಿ ಬದಲಾವಣೆ ಹೊಂದುವುದು, ಕೆಟ್ಟದ್ದನ್ನ ಬಿಟ್ಟು ಬಿಡುವುದು, ಪಾಪವನ್ನ ಬಿಟ್ಟು ಬಿಡುವುದು, ಸುಳ್ಳನ್ನ ಬಿಟ್ಟು ಹೇಳು, ಅರಿಕೆ ಮಾಡು. ಸ್ವಾಮಿ, ನನಗೆ ನೀನೊಂದು ಮಗುವನ್ನ ಕೊಡೋದಾದ್ರೆ ನಾನು ಇನ್ನು ನನ್ನ ಜೀವಿತದಲ್ಲಿ ಸುಳ್ಳು ಹೇಳೋದಿಲ್ಲ. ಸ್ವಾಮಿ, ನೀನು ನನಗೆ ಒಂದು ಕೆಲಸವನ್ನು ಕೊಡೋದಾದ್ರೆ ನನ್ನ ಜೀವಿತದಲ್ಲಿ ನಾನು ಯಾವುದೇ ಕಾರಣಕ್ಕೂ ಪಾಪ ಮಾಡುವುದಿಲ್ಲ. ಸ್ವಾಮಿ, ನನ್ನ ಜೀವಿತದಲ್ಲಿ ನೀನು ನನಗೆ ವೀಸಾವನ್ನು ಕೊಡೋದಾದ್ರೆ ನಾನು ಯಾವಾಗಲೂ ನನಗೆ ಸಿಕ್ಕಿದಂತಹ ಸಂಬಳದಲ್ಲಿ 20%, 25% ದಾನ ಮಾಡ್ತೇನೆ. ಸ್ವಾಮಿ, ನನಗೆ ಒಂದು ಒಳ್ಳೆ ಪ್ರಸವವಾಗಿ ನನಗೆ ಒಂದು ಮಗು ಸಿಕ್ಕಿದ್ರೆ ಸ್ವಾಮಿ ಹೇಳು, ನನ್ನ ಮಗುನ ನಿನಗೆ ದಾನವಾಗಿ ಒಪ್ಪಿಸಿಬಿಡ್ತೇನೆ. ಅನ್ನ ಜೋಖಿಮಿಳಂತೆ, ತಾಯಿ ಮಾತೆ ಮರೆಯವರಂತೆ, ಆ ಎಲ್ಕ ಆ ಮಗನ ಸಾಮುವೇಲನಂತೆ ಅರಿಕೆ ಮಾಡಿ ನಾನು ಸಾಕ್ಷಿ ಹೇಳ್ಬಿಡ್ತೀನಿ. ಈ ಸಾಕ್ಷಿನ ಕೇಳಿ ಇವತ್ತು ಜನಗಳು ಮನುಷ್ಯನಿಂದ ಓಡ್ತಾ ಇದ್ದಾರೆ. ಅಯ್ಯೋ, ನಾನು ಆ ಬ್ರದರ್ ಪ್ರಾರ್ಥನೆ ಕೇಳಿದೆ, ಅಯ್ಯೋ ಆ ಬ್ರದರ್ದು ನಾನು ಧ್ಯಾನ ಕೇಳಿದೆ, ಅಯ್ಯೋ ಕೇಳಿದೆ, ನನಗೆ ಇದಾಯ್ತಪ್ಪ, ನನಗೆ ಸಾಕ್ಷಿ. ಅಲ್ಲ ಅಲ್ಲ ಅಲ್ಲ. ಈ ಬ್ರದರ್ ಪ್ರಾರ್ಥನೆ ಮಾಡಿದ್ರು ಸರಿನೇ, ಇನ್ನೊಂದು ಬ್ರದರ್ ಪ್ರಾರ್ಥನೆ ಮಾಡಿದ್ರು ಸರಿನೇ, ಇನ್ನೊಬ್ರು ಫಾದರ್ ಪ್ರಾರ್ಥನೆ ಮಾಡಿದ್ರು ಮಾಡದಿದ್ರು ಸರಿನೇ. ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಏನು ನಡಿಬೇಕು ಅಂತೇಳಿ ನೀನು ಹುಟ್ಟುವುದಕ್ಕೆ ಮುಂಚೆಯೇ ಬರೆಯಲ್ಪಟ್ಟಿದೆ. ಅದು ನಡೀತಾ ಇದೆ ಕಣ್ರಯ್ಯ, ಅದು ನಡೀತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಯಾಕೆ ಮನುಷ್ಯರಿಂದ ಹೋಗಿ ಸಾಯ್ತಾ ಇದ್ದೇವೆ? ನೀನು ಹುಟ್ಟೋದಕ್ಕೆ ಮುಂಚೆ ನಿನಗೆ ಹೀಗೆ ಆಗಬೇಕು, ಇದನ್ನೇ ಅನುಭವಿಸಬೇಕು, ಹೀಗೆ ನೀನು ಇರಬೇಕು, ಹೀಗೆ ಸಾಯ್ಬೇಕೆಂಬುದಾಗಿ ಹುಟ್ಟುವುದಕ್ಕೆ ಮುಂಚಿತವಾಗಿ ದೇವರು ನಿನ್ನನ್ನು ಕುರಿತು ಬರೆದಿದ್ದಾರೆ. ಈ ಸತ್ಯ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? Why you not understood this word? Why you not understood this truth? ಆ ಬ್ರದರ್, ಈ ಬ್ರದರ್, ಯಾವ ಬ್ರದರ್ ಪಾಪಿ, ದೊಡ್ಡ ಪಾಪಿ ಬ್ರದರು, ದೊಡ್ಡ ಪಾಪಿ ಫಾದರು, ಪಾಸ್ಟ್ರು, ಗುರು, ಯಾಜಕ, ಧರ್ಮಾಧ್ಯಕ್ಷ ಎಲ್ಲ.
ಯಾವ ಬ್ರದರ್ ಫಾದರ್ ನಿನಗಾಗಿ ಗಂಟೆಗಟ್ಟಲೆ ಮೊಣಕಾಲಾಗಿ ಪ್ರಾರ್ಥನೆ ಮಾಡಿದ್ರೆ ಅಲಲಿಯ 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 ಓ ಯೇಸುವೆ ಥ್ಯಾಂಕ್ ಯು ಜೀಸಸ್, ನೀನು ಈ ವಾಕ್ಯ 100 ಸಾರಿ ಹೇಳು, ನೀನು ಉಪವಾಸ ಮಾಡು, ನೀನು ಹೀಗೆ ಮಾಡು. ಇದರಿಂದ ಅಲ್ಲ ನಿನಗೆ ನನಗೆ ಬಿಡುಗಡೆ. ನಿನ್ನ ಜೀವಿತದಲ್ಲಿ ನೀನು ಇದನ್ನೇ ಅನುಭವಿಸಬೇಕೆಂಬುದು ಬರೆಯಲ್ಪಟ್ಟಿದೆ. ನೀನು ಬರುವಾಗಲೇ ನಿನ್ನ ಕೈಲಿ ಒಂದು ಫೈಲ್ ಕೊಡಲ್ಪಟ್ಟಿದೆ. ಹಾಗೆ ನೀನು ಹೋಗುವಾಗ ಎಕ್ಸ್ಟ್ರಾ ಒಂದು ಫೈಲನ್ನು ತಗೊಂಡು ಹೋಗ್ತೀಯ. ನಾವು ಹೋಗುವಾಗ ಒಂದು ಎಕ್ಸ್ಟ್ರಾ ಫೈಲನ್ನು ತಗೊಂಡು ಹೋಗ್ತೀವಿ. ಅದೇ ಜೀವಬಾಧ್ಯ ಪುಸ್ತಕ. ವಾಕ್ಯ ಹೀಗೆ ಹೇಳ್ತದೆ, ಆಗ ಪುಸ್ತಕಗಳನ್ನು ತೆರೆಯಲಾಯಿತು, ಅನಂತರ ಮತ್ತೊಂದು ಪುಸ್ತಕವನ್ನು ತೆರೆಯಲಾಯಿತು, ಅದು ಜೀವಬಾಧ್ಯರ ಪಟ್ಟಿಯುಳ್ಳ ಪುಸ್ತಕ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಅರ್ಥ ಮಾಡ್ಕೊಳ್ಬೇಕು. ಕೆಲವರಿಗೆಲ್ಲ ಈ ಸತ್ಯ ಕೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಈ ಬ್ರದರ್ಗಳು ಬಾಲ ಬಿಡೋದಿಲ್ಲ, ಗುರುಗಳು ಬಾಲ ಬಿಡೋದಿಲ್ಲ, ಪ್ರಾರ್ಥನೆ ಮಾಡೋರು ಬಾಲ ಬಿಡೋದಿಲ್ಲ. ಬಾಲನೇ ದೇವರು ತಿಳ್ಕೊಂಡಿರ್ತಾರೆ. ಅಯ್ಯೋ ಅವ್ರು ಹೇಳ್ಬಿಟ್ರಪ್ಪ, ತಲೆಕಾಯಿ ಬುರುಡೆ, ಅವ್ರು ಹೇಳೋದು ಏನೂ ಇಲ್ಲ, ನಾನು ಹೇಳೋದು ಏನೂ ಇಲ್ಲ. ಎಲ್ಲ ಡ್ರಾಮಾಕಾರರು, ಎಲ್ಲರೂ ಪಾಪಿಗಳನ್ನೇ. ದೇವರು ನಿನ್ನನ್ನು ಅನುಗ್ರಹಿಸುವುದು ಅವರ ಕಾರುಣ್ಯ ನಿಮಿತ್ತವಾಗಿ. ಅವರ ಪ್ರೀತಿ ಎಷ್ಟು ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ರು. ಬರೀ ಮಣ್ಣಿನಿಂದ ಅಲ್ಲ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರು, ತಮ್ಮ ಜ್ಞಾನದಿಂದ ನಮ್ಮನ್ನು ಸೃಷ್ಟಿ ಮಾಡಿದ್ರು. ಅರ್ಥ ಮಾಡ್ಕೊಳ್ಬೇಕು. ಬರುವಾಗಲೂ ಒಂದು ಫೈಲ್, ಹೋಗುವಾಗ ಇನ್ನೊಂದು ಎಕ್ಸ್ಟ್ರಾ ಫೈಲ್. ಅದು ಭೂಲೋಕದಲ್ಲಿ ಇರ್ತದೆ, ಉತ್ತರಿಸುವ ಸ್ಥಳದಲ್ಲಿ ಇರ್ತದೆ. ಪರ್ಗಟ್ರಿ ಅಂತ ಹೇಳ್ತೇವೆ. ಉತ್ತರಿಸುವ ಸ್ಥಳವನ್ನ ಪರ್ಗಟ್ರಿ ಅಂತ ಹೇಳ್ತೇವೆ. ಅದನ್ನೇ ವಾಕ್ಯ ಹೇಳ್ತದೆ, ಆಗ ಪುಸ್ತಕಗಳನ್ನು ತೆರೆಯಲಾಯಿತು, ಅನಂತರ ಮತ್ತೊಂದು ಪುಸ್ತಕವನ್ನು ತೆರೆಯಲಾಯಿತು, ಅದು ಜೀವಬಾಧ್ಯರ ಪಟ್ಟಿಯುಳ್ಳ ಪುಸ್ತಕ. ಪ್ರಿಯರೇ, ಪ್ರಕಟಣಾ ಗ್ರಂಥದ 81ನೇ ಭಾಗವನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಇನ್ನು ಈ ಭಾಗವನ್ನ ನಾವು 82ನೇ ಭಾಗದಲ್ಲಿ ನಾವು ಚಿಂತಿಸೋಣ, ಧ್ಯಾನಕ್ಕೆ ತಂದುಕೊಳ್ಳೋಣ. ದಯವಿಟ್ಟು ವಾಕ್ಯಗಳನ್ನು ಅರ್ಥೈಸಿಕೊಳ್ಳಿ. ಯಾವ ಸಂದೇಶಗಳನ್ನ ತಪ್ಪಾಗಿ ತೆಗೆದುಕೊಳ್ಳಬೇಡಿ, ಅಪಹರ್ತವಾಗಿ ತೆಗೆದುಕೊಳ್ಳಬೇಡಿ. ಕುಳಿತುಕೊಂಡು ಯೋಚಿಸಿ, ಇದೆಷ್ಟರ ಮಟ್ಟಿಗೆ ಸತ್ಯಕರವಾದದ್ದು ಎಂಬುದನ್ನು ಯೋಚಿಸಿರಿ. ಸಾಕ್ಷಿಗಳೆಲ್ಲ ದೇವರಿಗೆ ಬೇಕಾಗಿರುವುದು, ನಾನು ಸಾಕ್ಷಿಯಾಗಿ ಬದಲಾವಣೆ ಆಗಬೇಕಾಗಿರುವಂಥದ್ದು. ದೇವರಲ್ಲಿ ಆರೈಕೆ ಮಾಡುವಂಥದ್ದು ಅಷ್ಟೇ. ನಾನು ಅದು ಮಾಡ್ತೇನೆ, ಇದು ಕೊಡ್ತೇನೆ, ಹಾಗೆ ಮಾಡ್ತೇನೆ ಅಲ್ಲ, ನನ್ನಲ್ಲಿರುವುದನ್ನು ನಾನು ಕೊಡ್ತೇನೆ ಎಂಬುದಾಗಿ. ಮನುಷ್ಯನನ್ನು ಮೆಚ್ಚಿಸಿಕೊಡುವುದಕ್ಕೆ ಕೇವಲ 30 ಸೆಕೆಂಡ್ 1-2 ನಿಮಿಷ ಸಾಕ್ಷಿ ಮೈಕಲ್ಲಿ ಹೇಳುವುದು ದೇವರಿಗೆ ಬೇಕಾಗೇ ಇಲ್ಲ. ಅದು ದೇವರಿಗೆ ಬೇಕಾಗೇ ಇಲ್ಲ. ಹೇಳುವುದು ತಪ್ಪಲ್ಲ, ಹೇಳಿ, ಆದರೆ ಅದು ದೇವರಿಗೆ ಅದೆಲ್ಲ ಮುಖ್ಯ. ನನ್ನ ಬದಲಾವಣೆ ಮುಖ್ಯ, ನನ್ನ ಬದಲಾವಣೆ ಮುಖ್ಯ, ಪ್ರತಿಯೊಬ್ಬ ಮನುಷ್ಯನ ಬದಲಾವಣೆ ಮುಖ್ಯ. ಈ ಎಲ್ಲಾ ಸಾಕ್ಷಿ ಹೇಳಿ ಈ ತೆರೆಯಲ್ಪಟ್ಟಂತಹ ಪುಸ್ತಕದಲ್ಲಿ ನನ್ನನ್ನು ಕುರಿತು ಬರೆಯಲ್ಪಟ್ಟಿರುವುದು ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನನ್ನ ಸಾಕ್ಷಿಗಳೆಲ್ಲವೂ ಬರೀ ಗಾಳಿ, ಬರೀ ಶಬ್ದ. ಅದನ್ನು ಪ್ರಿಯರೇ, ಆಲಿಸೋಣ, ಧ್ಯಾನಿಸೋಣ, ಪ್ರಾರ್ಥಿಸೋಣ, ಪರರಿಗೆ ಶೇರ್ ಮಾಡೋಣ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ. ಪ್ರೀಸ್ ದಿ ಲಾರ್ಡ್. God bless you.